ಜೋರಾಗಿ ಚಪ್ಪಾಳೆ ತಟ್ಟಿ ಈ ವೈಭವ ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಬಸವ ಶ್ರೀ ಗುರು ಬಸವ ಲಿಂಗಾಯ ನಮಃ ಓಂ ಶ್ರೀ ಗುರು ಲಿಂಗಾಯ ನಮ ಕೂಡಲ ಸಂಗಾಯ ನಮಃ ಓಂ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ बोलो सीताराम राम बोलो राजा राम राम बोलो राम राम बोलो राजा राम राम बोलो शिवाय नमः ओम नमः शिवाय शिवा सांब सदा शिव सांब सदा शिव शिव सांब सदा शिव जय मंगलम जय नमः पार्वती शिव हर हर महादेव ಗುರುವರ್ಯ ಶರಣು ಮಿಗಿ ಶರಣು ಶರಣು ಶರಣಾರ್ಥಿ. ಪ್ರಾರಂಭದಲ್ಲಿ ಅಖಿಲಾಂಡ ಕೋಟಿ ಭುವನ ಬ್ರಹ್ಮಾಂಡ ನಾಯಕ ದೇವಾದಿದೇವ ಮಹಾದೇವ ಭಗವಾನ್ ಶಂಕರನಿಗೆ ಕಿಂಕರನಾಗಿ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ನಮ್ಮೊಡತಿ ನಿಮ್ಮೊಡತಿ ಜಗದೊಡತಿ ಜಗನ್ಮಂಗಲೆ ರಾಜಮಾತೆಯ ಮಹಾಪಾದಕ್ಕೆ 101 ನಮನಗಳನ್ನು ಆಚರಿಸಿ ಅಸಮಾನತೆ ವಿಷಮ ಗಾಳಿ ಬೀಸುವಾಗ ಸಮಾನತೆಯ ಸೂರ್ಯನಂತೆ ಜಗದಲ್ಲಿ ಕಂಡಿರುವ ಮಹಾನ್ ಕಾರಣಿಕ ವಚನ ರಚನೆಯ ಕರ್ತಾರ ಕಾಯಕ ಸಿದ್ಧಾಂತದ ರೂವಾರಿ ಭಕುತಿಯ ಮಹಾಮೇರು ಬಸವಾದಿ ಪ್ರಮಥರನ್ನ ಶಿರದ ರಮನೆಯಲ್ಲಿ ಧರಿಸಿಕೊಂಡು ಈ ಮಠದ ಕುರ್ತುರ ಪುರುಷ ಲೀಲಾ ಪುರುಷ ಅಖಂಡ ಮಹಿಮಾ ಪುರುಷ ಲಿಂಗೈಕ್ಯ ಗುಡ್ಡದ ಬಸವಾರ್ಯರ ಮಹಾಪಾದಕ್ಕೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಶ್ರದ್ಧೆತ್ ಕಾಲದ ಈ ಮಹಾಮಠದೊಡೆಯರು ಭಗವತ್ ಪೂಜ್ಯಪಾದರು ಭಕ್ತ ಹಿತಚಿಂತಕರು ಆಧ್ಯಾತ್ಮದ ಅರವಿಂದರಾದ ಭಗವತ್ ಪೂಜ್ಯಪಾದ ಮನ್ಯರಂಜನ ಪ್ರಣವ ಸ್ವರೂಪಿ ಶಿವಬಸವ ರಾಜೇಂದ್ರ ಅಪ್ಪಂಗಳವರ ಮಹಾಪಾದಕ್ಕೆ ಮನಸಾರೆ ಮಣಿದು ಹಾಗೇನೆ ಇನ್ನೂ ಬಹಳ ಜನ ಪೂಜ್ಯರು ಆಗಮಿಸಿದಾರಂತ ಹೇಳಿದ್ದಾರೆ. ಆಗಮಿಸಿರುವ ಈ ನಾಡಿನ ಶ್ರೇಷ್ಠ ಯತಿವರಿಣ್ಯರು ಲಿಂಗ ಪೂಜಾ ನಿಷ್ಠರಾದ ನಂದಗಾಮದ ಸದ್ಗುರು ಶ್ರೀಗಳ ಶ್ರೀಪಾದಕ್ಕೆ 101 ನಮನಗಳನ್ನು ಆಚರಿಸಿ ರಾಯಚೂರು ಜಿಲ್ಲೆಯ ವಿರಕ್ತ ಮಹಾಮಠದ ಭಗವತ್ ಪೂಜ್ಯಪಾದರು ಬೃಹತ್ ಶಿಲಾ ಮಹಾಮಂಟಪದ ನಿರ್ಮಾತೃಗಳಾದ ತೋಚಿ ದಿವಾಳಿ ದಸರಾ
ಸಂತರು ಶರಣರು ಮಹಾತ್ಮರು ನಿಮ್ಮ ಊರಿಗೆ ನಿಮ್ಮ ಮನೆಗೆ ಬಂದ್ರ ಮಾನವಮಿ ದೀಪಾವಳಿ ಹಬ್ಬ ಬಂದಂಗಂತ. ನಾ ಈ ಪುರಾಣಕ್ಕೆ ಬಂದವ್ರಿಗೆ ಕೇಳ್ತೀನಿ, ಅವನಿಗೆ ಬರೆಯವನಿಗೆ ಬ್ಯಾರೆ ಹಬ್ಬ ಸಿಕ್ಕಿಲ್ಲನು? ಇವೇ ಯಾಕೆ ಬರೆದ್ರು? ಮಾನವಮಿ ದೀಪಾವಳಿನ ಯಾಕೆ ಬರೆದ್ರು ಅಂತ ನಿಮಗೆ ತಿಳಿಯಂಗೇಳಿ. ದಸರಾ ಬಂತು ಅಂದ್ರ ನಿಮ್ಮ ಮನೆ ಮೂಲಿ ಮೂಲಿ ಸ್ವಚ್ಛ ಆಗ್ತಾವ, ನಿಮ್ಮ ಕೌದಿ ಸ್ವಚ್ಛ ಆಗ್ತಾವ, ನಿಮ್ಮ ಬಟ್ಟೆ ಸ್ವಚ್ಛ ಆಗ್ತಾವ. ಮನ್ಯಾಗ ದೀಪ ಹಾಕಿನಿ ಗಂಡ ಬಬ್ಲಿ ತುಂಡ. ಗಾಂಡವ ಅಮದಾರ್ ಇರ್ಲಿ ಖಾಜದಾರ್ ಇರ್ಲಿ, ಅವ ಪ್ರಧಾನ ಮಂತ್ರಿ ಇರ್ಲಿ ಮುಖ್ಯಮಂತ್ರಿ ಇರ್ಲಿ, 9 ದಿನ ಗಾಂಡ ಮನ್ಯಾಗ ಉಣ್ಬೇಕು, ಚಾಪಿ ತೊಂಡು ಗುಡಿಗೆ ಮಕ್ಕೊಳಕ್ ಹೋಗ್ಬೇಕವ. ಯಾಕ? ದೀಪ ಹಾಕಿನಿ, ಮನಿ ಸ್ವಚ್ಛ ಮಾಡೀನಿ. ಯವ್ವ ದಸರಾ ಬಂತು, ಮನಿ ಮೂಲಿ ಮೂಲಿ ಸ್ವಚ್ಛ ಆಗ್ತದ. ದೀಪಾವಳಿ ಬಂತು ಅಂದ್ರ ಅಂಗಡಿ ಮೂಲಿ ಮೂಲಿ ಸ್ವಚ್ಛ ಆಗ್ತದ. ನಿಮ್ ಕಿರಾಣಿ ಅಂಗಡಿ ಇರ್ಲಿ, ಹೋಟೆಲ್ ಇರ್ಲಿ, ಪುಣಾದಾಗ ರೊಟ್ಟಿ ಫ್ಯಾಕ್ಟ್ರಿ ಇರ್ಲಿ, ನಿಮ್ ದಾರದ ಅಂಗಡಿ ಇರ್ಲಿ, ಸ್ಟೇಷನರಿ ಅಂಗಡಿ ಇರ್ಲಿ, ಏನರ ಇರ್ಲಿ, ದೀಪಾವಳಿ ಬಂದ್ರ ಅಂಗಡಿ ಮೂಲಿ ಸ್ವಚ್ಛ ಆಗ್ತದ. ದಸರಾ ಬಂದ್ರ ಮನಿ ಮೂಲಿ ಸ್ವಚ್ಛ ಆಗ್ತದ. ಇಂಥ ಮಹಾತ್ಮರ ಊರಿಗೆ ಬಂದ್ರ ಮನಸ್ಸಿನ ಮೂಲೆಗಳು ಸ್ವಚ್ಛ ಆಗ್ತಾವ. ನಿಮ್ಮ ಮನಸ್ಸಿನ ಮೂಲೆ ಸ್ವಚ್ಛ ಆಗಬೇಕಾದ್ರೆ ಮಹಾತ್ಮರು ಬರ್ಬೇಕು. ಯಾಕ್ರಿ ಸ್ವಾಮಿ ಅಂದ್ರೆ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಇಸ್ ಲಾಸ್ಟ್ ಇನ್ ಯುವರ್ ಲೈಫ್. ವೆಲ್ತ್ ಇಸ್ ಲಾಸ್ಟ್, ನಥಿಂಗ್ ಇಸ್ ಲಾಸ್ಟ್. ಹೆಲ್ತ್ ಇಸ್ ಲಾಸ್ಟ್, ಸಮಥಿಂಗ್ ಇಸ್ ಲಾಸ್ಟ್, ಬಟ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್. ನಡತೆ, ಸಂಸ್ಕೃತಿ, ಸಂಸ್ಕಾರ, ಶಿವಪೂಜೆ, ದೊಡ್ಡವರನ್ನ ಹೆಂಗ ಮಾತಾಡಬೇಕು ಅನ್ನುವ ಗುಣ ಮಠಕ್ಕೆ ಬರದೇ ಇರುವ ದುರ್ಭಾಗ್ಯ ಬಂತು ಅಂದ್ರೆ ಎಲ್ಲ ಕಳ್ಕೊಂಡಂಗ ಆಗ್ತದೆ. ಮಠ ಏನು ಕಲಿಸ್ತದ ಅಂದ್ರೆ ಹೆಂಗಿರ್ಬೇಕು, ಹೆಂಗ್ ಕೂಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಕೇಳಬೇಕು, ಇದು ಕಲಿಸ್ತದೆ. ಇದು ಗೊತ್ತಿರ್ಬೇಕು ನಿಮಗ್. ಯಾವುದೋ ಒಂದು ಊರಾಗ ಮಠನೇ ಇದ್ದಿದ್ದಿಲ್ಲ, ಗುರುಗಳೇ ಇದ್ದಿದ್ದಿಲ್ಲ, ಅಕ್ ಸಂಸ್ಕಾರ ಗೊತ್ತಿದ್ದಿದ್ದಿಲ್ಲ. ಕ್ಯಾಡಿಗೆ ಅಂತ ಊರ, ದೇವಿ ಕವಟದಂತ ಊರಿದ್ರೆ ಮಠ ಇರ್ತಾವ, ಗುರುಗಳು ಇರ್ತಾರೆ. ಆ ಊರಾಗ ಮಠನೇ ಇದ್ದಿದ್ದಿಲ್ಲ, ಗುರುಗಳು ಇದ್ದಿದ್ದಿಲ್ಲ. ಅಂತ ಊರಾಗ ದೊಡ್ಡದೊಂದು ಸಂಸ್ಕಾರ ಗೇಡಿ ಮನಿತಾನ ಇತ್ತಿರಿ. ಚಟ್ಟು ಸಂಸ್ಕಾರ ಗೇಡಿ. ಪೂಜೆ ಗೊತ್ತಿಲ್ಲ, ಪಾಠ ಗೊತ್ತಿಲ್ಲ, ಮಠ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ, ದಾಸೋ ಗೊತ್ತಿಲ್ಲ. ಅಂತ ಮನಿ. ಆ ಮನಿ ಹುಡುಗ ಯಾವ ನನ್ನ ಕಡೆ ನೋಡ್ಬೇಕು, ಬೆಳಗನ ಮನುಷ್ಯಾಗ ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ನೋಡ್ರಿ. ನಿನ್ನೆ ಒಂದಿನ ಊರಿಗೆ ಹೋಗ್ಯದ ಈ ಟಿವಿ, ಮತ್ತೆ ಬಂದದ ಇವತ್ತು. ಆ ಹುಡುಗ ತಿರುಗಾಡ್ಕೋಂತ ಒಬ್ಬ ಸಾವ್ಕಾರ ಮನಿ ಮುಂದೆ ಹಾಯ್ಸಿ ಹೊಂಟಿದ್ದ. ಅವ ಇಡೀ ಊರಿಗೆ ದೊಡ್ಡ ಸಾವ್ಕಾರ. 3 ಅಂತಸ್ತು ಮನಿ ಕಟ್ಟಿದ್ನಂತ. ಆ 3 ಅಂತಸ್ತು ಮನಿ ಮ್ಯಾಲ ಕುಂತಿದ್ದ ಅವ ಸಾವ್ಕಾರ. ಎಷ್ಟು ದಮ್ ಇದ್ದ ಅಂದ್ರೆ ನಿಮಗೆ ತಿಳಂಗೇಳಿ, ಪರಮೇಶ್ವರಣ್ಣ, ಗವಾಯಿಗಳು, ತಬಲಾಜಿ, ನಾ ಕೂಡ್ಸರ್ ಎಷ್ಟು ದಮ್ ಮಾತಾರ, ಸಾವ್ಕಾರ ಒಬ್ಬನೇ 8 ದಮ್ ಇದ್ದ. ಅವನಿಗೆ ಊರು ತುಂಬಾ ಡಬ್ಬು ಕುಟುಂಬಲ್ಲ, ಡಬ್ಬ್ಯಾಗ ಬೆಲ್ಲ, ಡಬ್ಬು ಕುಟುಂಬಲ್ಲ, ಡಬ್ಬ್ಯಾಗ ಬೆಲ್ಲ ಅಂತಿದ್ರು. ಅವನ ಕಾಲ ಎಷ್ಟು ತೆಳಗಿದ್ದು ಅಂದ್ರೆ ಈ ಕಂಬ ಅದಾವಲ್ರಿ, ಎಷ್ಟು ಸೂಕ್ಷ್ಮ ಇದ್ದ ಹೇಳ್ತೀನಿ ನಿಮಗೆ. ಈ ಇಂಥ ಸಾವ್ಕಾರ ಹೊಸ ಮನಿ ಕಡಿಸಿ 3 ಅಂತಸ್ ಮಾಡ್ಯದ ಮೇಲೆ ಕುಂತಿದ್ನಂತ. ನಗರಿ ಬ್ಯಾಡಿಲ್ಲ. ನಾ ಹೇಳೋ ಉದ್ದೇಶ ಏನಿದೆ ಗೊತ್ತಾ? ಕ್ಯಾರೆಕ್ಟರ್ ಇಸ್ ಲಾಸ್ಟ್. ಸಂಸ್ಕಾರ ಬೇಕ್ರಿ ಮನುಷ್ಯಗ. ಏಟು ಗಳಿಸಿ, ಏಟು ಕೂಡಿಟ್ಟು ಏನು ಮಾಡೋರಿದ್ದೀರಿ? ನಮ್ಮ ದೇಶದ ಸಂಪತ್ತು ಅಂದ್ರೆ ಸಂಸ್ಕಾರದೇ. ನಮ್ಮ ದೇಶದ ಸಂಪತ್ತು ಅಂದ್ರೆ ಸತ್ಸಂಗದ. ಆ ಸಾವ್ಕಾರ ಹೊಟ್ಟಿ ಬಿಟ್ಕೊಂಡು ಕುಂತಿದ್ದ. ನಿಮ್ಗೆ ಹೇಳ್ತೀನಿ, ಅವ ಸಾವ್ಕಾರ ಎಷ್ಟು ಸೂಕ್ಷ್ಮ ಇದ್ದ ಅಂದ್ರ ಕುಂತಿದ್ದ. ಆ ಸಾವ್ಕಾರ ಮನಿ ಮುಂದೆ ಹಾಯ್ಸಿ ಒಂದು ಸಂಸ್ಕಾರ ಗೇಡಿ ಪಾರ ಹಿಂಗ್ ಹೊಂಟಿತ್ರಿ. ಆ ಸಾವ್ಕಾರ ನೋಡಿ ಕೊಕ್ಕತ್ತು ನಕ್ಕಂತ. ಸಾವ್ಕಾರಿಗೆ ಅನಿಸ್ತು, ಅರೆ ರೇ 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 ಪಾರ್ ನನಗೆ ನೋಡಿ ನಗುತ್ತದ ಅಂದ್ರೆ ನಮ್ಮ ಮನಿ ಭಾರಿ ಇದ್ದಂಗೆ ಕಾಣ್ತದ, ಹೀಗಾಗಿ ನಕ್ಕಂಗೆ ಕಾಣ್ತದ ಪಾರ. ಎಷ್ಟು ಸಂತೋಷ ಆಗ್ಯದ, ನಮ್ಮ ಮನಿ ನೋಡಿ 3 ಮಜಲಿ ಮನಿ ಅದ ಅಂತ ಆ ಹುಡುಗ ಕರೆದಂತ. ಏತಮ್ಮ ಇಲ್ಲಿ ಬಾರು ಅಂದ. ನೀ ಬೇಡ, ಏತಮ್ಮ
ನೀನೇ ಅರಿಶಿನ ಬಣ್ಣದಂಗೆ ಇಲ್ವಾ ಬಾರೋ ನೀ ಸತ್ತ ಬಳಕ ಮನೆಯಂದು ಹೊರಗೆ ಹ್ಯಾಂಗ ತರದು ಸಾವುಕಾರಕ್ಕೆ ಹ್ಯಾಂಗಾಗಿರ್ಬೇಕು ನಾನು ನಿಮಗೆ ಕೇಳ್ತೇನೆ ನೀ ಸತ್ತ ಬಳಕ ಮನೆಯಿಂದ ಹ್ಯಾಂಗ ನಿನಗೆ ಹೊರಗೆ ತರೋದಂತ ನಕ್ಕಿ ನೀ ಅಂದ ಸಾವುಕಾರ ಯಾವ ಸ್ವಲ್ಪ ಮಾತಾಡ್ಬೇಡ್ರಿ ನಗರು ಬ್ಯಾಡಿಲ್ಲ ಸಾವುಕಾರಿಗೆ ಹೆಂಗಾಗಿರ್ಬೇಕು ನಾನು ನಿಮ್ಗೆ ಕೇಳ್ತೀನಿ ಸಾವುಕಾರಿಗೆ ಹೆಂಗಾಗಿರ್ಬೇಕು ಅವ ಸಾವುಕಾರ ಇಟ್ಟು ಸಿಟ್ಟಿಗೆ ಇರ್ದ ನಾ ಸಾಯೋದು ಹೊರಗೆ ತರ ತಗೊಂಡು ಈ ಮಗ ಏನು ಮಾಡ್ತಾನ ನಾ ಇಡೀ ಊರಿಗೆ ಸಾವುಕಾರ ನನ್ನಂತವನಿಗೆ ಹಿಂಗಂತಾನ ಅಂದ ಬಳಕ ಇವನಿಗೆ ಬಿಡಬಾರ್ದಂತ ಪಾರ ಕರೆಸಿ ಒಂದು ಕಂಬಕ್ಕೆ ಮೂಲೆ ಕಟ್ಟದ ಅದು ಪಾರ ಮಂಗ್ಯಾನಂಗ ಮೂತಿ ನೋಡ್ಕೋತ ನಿತ್ರಿ ಈ ಸುದ್ದಿ ಈ ಹುಡುಗನ ಅಪ್ಪಗ್ ಗೊತ್ತಾಯ್ತು ನಾ ಏನ್ ಹೇಳಿ ನಿಮಗ ಆ ಮನಿಗೆ ಸಂಸ್ಕಾರ ಇರ್ಲಿಲ್ಲ ಆ ಮನಿಗೆ ಸಂಸ್ಕಾರ ಇರ್ಲಿಲ್ಲ ಈ ಸುದ್ದಿ ಇವ್ರ ಅಪ್ಪಗ್ ಗೊತ್ತಾಯ್ತು ಅದು ಅಪ್ಪ ಯಾಕೋ ನನ್ನ ಮಗನಿಗೆ ಕಟ್ಟ್ಯಾರಲ್ಲ ಅಂತ ಆ ಕಡೆ ನೋಡ್ಕೊಂತ ಈ ಕಡೆ ನೋಡ್ಕೊಂತು ಸಾವುಕಾರ ಬಲಿ ಬಂದು ಕೈ ಮುಗದಂದಂತ ಸಾವುಕಾರ ಮಾತು ಘಾತಾಗ್ಯದ ಪಾರ ಸಾಣದದ ತಿಳಿಲಾರ್ದೆ ಏನ ಅಂದದಂತ ನಿಮಗೆ ಏನ್ ಅಂದದ್ರಿ ಸಾವುಕಾರ ಅನಬಾರ್ದಾಗಿತ್ತು ಅಂದ್ರೆ ಅವ್ ಸಾವುಕಾರ ಅಂದ ಹುಚ್ಚುಕೊಟ್ಟಿ ನಿನ್ನ ಮಗನಿಗೆ ಏನಾರ ಮಾತಾಡೋದು ಗೊತ್ತದಿಲ್ಲ ದೊಡ್ಡವ್ರು ಗೊತ್ತಿಲ್ಲ ಸಣ್ಣವ್ರು ಗೊತ್ತಿಲ್ಲ ನಾ ದಮ್ ಇದ್ದೀನಿ ಸತ್ತಿಂದ ಹೊರಗೆ ಹ್ಯಾಂಗ ತರೋದತ್ ಕೇಳ್ತಾನ ನನಗೆ ತರೋದು ನೋಡಿ ನಿನ್ನ ಮಗ ಏನು ಮಾಡ್ತಾನೋ ಅಂದಂತ ಆ ಹುಡುಗನಪ್ಪ ಅಂದ ಸಾವುಕಾರ ಅನಬಾರ್ದಾಗಿದ್ರಿ ಬಹಳ ತಪ್ಪಾಗ್ಯದ ತಿಳಿಲಾರ್ದೆ ಅಂದದ್ರಿ ಸಾವುಕಾರ ನೀವು ಜರ ದಮ್ ಇದ್ದೀರಿ ತಂದಿರ್ಬೇಕ್ರಿ ಸಾವುಕಾರ ಅಕಸ್ಮಿಕ್ ನೀವು ಸಾತ್ರಿ ಅಂದ್ರ ನಿಮ್ಗೆ ಸಣ್ಣಗೆ ಕಡೆದ್ರೆ ಹುಡುಗನ ಅಪ್ಪ ಹೇಳ್ದನಂತವ ನಿಮಗೆ ಸಣ್ಣಗೆ ಕಡೆದ್ರೆ ಬುಟ್ಟಿ ತುಂಬಿ ಹೊರಗೆ ಚೆಲ್ಲಿದ್ರು ಮುಗಿತ್ರಿ ಅಂದಂತವ ಅವ ಎಷ್ಟು ಸಂಸ್ಕಾರ ಇರ್ಬೇಕು ಮನುಷ್ಯಾಗ ಸಾವುಕಾರ ಅಂದ ಆ ಪಾರಿಗೆ ಬಿಟ್ರಿ ಚಿಂತಿಲ್ಲ ಅವ್ರ ಅಪ್ಪಗೆ ಬಿಡ್ಬೇಡ್ರಿ ಅಂದವ ಆ ಪಾರಿಗೆ ಬಿಟ್ರಿ ಚಿಂತಿಲ್ಲ ಅವ್ರ ಅಪ್ಪಗೆ ಬಿಡ್ಬೇಡ್ರಿ ಅಂದ್ರು ಅವ್ರ ಅಪ್ಪಗೆ ಒಂದು ಕಂಬ ಕಟ್ಟಿದ್ರು ಮಗನಿಗೆ ಒಂದು ಕಂಬ ಕಟ್ಟಿದ್ರು ಈ ಎರಡು ಮಂಗ್ಯ ನೋಡ್ದಂಗ ನೋಡ್ತಿದ್ದು ಅಪ್ಪಗ ಮಗ ಮಗ ಅಪ್ಪ ಈ ಎರಡು ಅಪ್ಪಗ ಮಗ ಮಗಗ ಅಪ್ಪ ನೋಡ್ತಿದ್ದು ಮುಂದ ಈ ಪಾರನ ಮುತ್ಯ ಬಂದುಂಟ್ರಿ ಇವತ್ತೇವ ಬೆಳ್ತಾನ ಇದು ಒಂದೇ ಕತೆ ಹೇಳ್ತೀನ ಈ ಪಾರನ ಮುತ್ಯ ಬಂದ ಅದು ಮುದಕ್ ಕೇಳ್ಕೋತ ಬೀಳ್ಕೋತ ಸಾವುಕಾರ ಬಲಿ ಬಂದು ಕೈ ಮುಗದಂದಂತ ಸಾವುಕಾರ ಮಾತಿಗೆ ಹಾತಾಗ್ಯದ ನನ್ನ ಮೊಮ್ಮಗ ಬಂದು ನೀವು ಸತ್ರ ಹೊರಗೆ ಹಂಗೆ ತರದು ಅಂದಾನಂತ ನನ್ನ ಮಗ ಬಂದು ನಿಮ್ಗೆ ಸಣ್ಣಗೆ ಕಡ್ದು ಬುಟ್ಟಿ ತುಂಬ ಹೊರಗೆ ಚೆಲ್ಲದು ಅಂದಾನಂತ ಹಂಗೆ ಮಾತಾಡಬಾರ್ದಾಗಿತ್ರಿ ಸಾವುಕಾರ ಏನಾಗ್ಯದ ಏನೋ ಮುದೋಡೆ ನಿನಗೆ ಗೊತ್ತಾಗ್ತದಿಲ್ಲ ನಿನ್ನ ಮೊಮ್ಮಗ ಬಂದು ಹ್ಯಾಂಗಂತಾನ ನಿನ್ನ ಮಗ ಬಂದು ಸಣ್ಣಗೆ ಕಡ್ದು ಚೆಲ್ಲಬೇಕಂತಾನ ಇವಕ್ಕೇನೇರು ಸಂಸ್ಕಾರ ಅದ ದೊಡ್ಡವ್ರ ಜೋಡಿ ಹಂಗ ನಾ ಸಾಯೋದು ಹೊರಗೆ ತರ ತೊಗೊಂಡು ನಿನ್ನ ಮಗ ನಿನ್ನ ಮೊಮ್ಮಗ ಹ್ಯಾಂಗ ಮಾಡ್ತಾರ ಇವಕ್ಕೆ ಮಾತಾಡೋದೇ ಗೊತ್ತಿಲ್ಲ ಅಂದ್ರೆ ಮುದುಕಂತಂತ ಹೌದ್ರಿ ಸಾವುಕಾರ ಹಂಗೆ ನಿಮಗೆ ಮಾತಾಡಬಾರ್ದಾಗಿತ್ತು ತಪ್ಪಾಗ್ಯದ ಸಾವುಕಾರ ಅಕಸ್ಮಿಕ್ ನೀವು ಸತ್ರಿ ಅಂದ್ರೆ ನಿಮ್ಗೆ ಹೊರಗೆ ತರದಾರ ಯಾಕ ಸಣ್ಣಗೆ ಕಡೆದಾರ ಯಾಕ ನಿಮ್ಮ ಮನೆಗೆ ಚಿಮಣಿ ಎಣ್ಣೆ ಉಗ್ಗಿ ನಾನಂಗಿಲ್ಲವ ನೀವೇ ಅನ್ಕೋರಿ ಮುಂದೆ ನಿಮ್ಮ ಮನೆಗೆ ಗಾಸಲೆಟ್ ಚಿಮಣಿ ಎಣ್ಣೆ ಉಗ್ಗಿ ಬೆಂಕಿ ಹಚ್ಚರು ಮುಗಿತ್ರಿ ಸಾವುಕಾರ ಅಂದಂತವ ಈಗ ಎಲ್ಲ ಸಂಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ ಜೋರಾಗಿ ಚಪ್ಪಾಳೆ ತಟ್ಟಿ ಪೂಜ್ಯರನ್ನ ನಾವು ನೀವು ಬರಮಾಡಿಕೊಳ್ಳೋಣಂತ ನಂದಿಗಾವದ ಶದ್ಗುರು ಅಪ್ಪಂಗಳವರು ಹಾಗೆಯೇ ರಾಯಚೂರು ಜಿಲ್ಲೆಯ ಸುಪ್ರಸಿದ್ಧ ಮಠಗಳಲ್ಲೊಂದಾದ ಪೂಜ್ಯರು ಬಗಲೂರಿನ ಶ್ವೇತವಸ್ತ್ರಧಾರಿ ಆತ್ಮೀಯ ಸಂಗೀತ ಸಾಹಿತ್ಯ ಎರಡನ್ನ ಅನುಭವದಿಂದ ಕಂಡುಂಡ ಶದ್ಗುರು ಅಪ್ಪಂಗಳವರು ಕೂಡ ವೇದಿಕೆ ಮೇಲೆ ದಯಮಾಡಿಸಿದ್ದಾರೆ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೆ ಜೋರ ಚಪ್ಪಾಳೆ ತಟ್ಟಿ ವೇದಿಕೆ ಬರಮಾಡಿಕೊಳ್ಳೋಣಂತ ಮಹಾತ್ಮ ಬಸವೇಶ್ವರ ಮಹಾರಾಜ್ ಕಿ ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಗುಡ್ಡದ ಬಸವಾರ ಸ್ವಾಮೀಜಿ ಮಹಾರಾಜ್ ಕಿ ಮಹಾತ್ಮ ಶಿವಬಸವರಾಜೇಂದ್ರ ಸ್ವಾಮೀಜಿ ಮಹಾರಾಜ್ ಕಿ ಶಕಲ ಸಾಧು ಸಂತ ಮಹಾರಾಜ್ ಕಿ. ಇಲ್ಲಿವರೆಗೆ ಪಂಡಿತರ ಹತ್ರ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ.
ಇದೇ ತಾನೇ ಧರ್ಮಸಭೆಗೆ ಆಗಮಿಸಿರುವ ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಶೇಖರ ಮಹಾಸ್ವಾಮಿಗಳು ವಿರಕ್ತ ಮಠ ನಂದಗಾಂವ್ ಪರಮ ಪೂಜ್ಯರಿಗೆ ಶ್ರೀಮಠದ ಪರವಾಗಿ ಹಾಗೂ ದೇವಿ ಕವಟಾದ ಸದ್ಭಕ್ತರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅವರೊಂದಿಗೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಯದ್ದಲದೊಡ್ಡಿ ಪರಮ ಪೂಜ್ಯರಿಗೆ ದೇವಿ ಕವಟಾದ ಸಮಸ್ತ ಸದ್ಭಕ್ತರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಜೊತೆಗೆ ಶಟಸ್ಥಲ ಬ್ರಹ್ಮಿ ಶಂಭುಲಿಂಗ ಶಿವಾಚಾರ್ಯರು ಬೃಹನ್ಮಠ ಇಂಚಗೇರಿ ಶ್ರೀಗಳಿಗೆ ದೇವಿ ಕವಟಾದ ಸಮಸ್ತ ಸದ್ಭಕ್ತರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಶ್ರೀಮಠದ ಶ್ರೀಗಳು ಜೊತೆಗೆ ಪೀಠಾಧಿಪತಿಗಳಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಇವರಿಗೆ ಇಂದಿನ ಈ ಒಂದು ಸುಮಧುರ ಸಂಜೆಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಇನ್ನು ಮುಂದೆ ಮಾಲಾರ್ಪಣೆ ಕಾರ್ಯಕ್ರಮ ಜರುಗ್ತಾ ಇದೆ. ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಯಥಾಸ್ಥಿತಿಯಂತೆ ಪಂಡಿತ ರತ್ನರಾದ ಸಿದ್ದರಾಮ ಮಹಾಸ್ವಾಮಿಗಳು ಯಡಿಯೂರ ಸಿದ್ಧಲಿಂಗೇಶ್ವರರ ಮಹಾಪುರಾಣವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ವಿರಾಜಮಾನರಾದ ಎಲ್ಲ ಸಂಪೂಜ್ಯರ ಚಿನ್ಮಯ ಚರಣಗಳಿಗೆ ಮತ್ತೊಮ್ಮೆ ಶತಸಾರಿ ಶಿರಬಾಗಿ. ಸ್ವಲ್ಪ ಶಬ್ದ ಮಾಲಿನ್ಯ ಮಾಡಬಾರ್ದಮ್ಮ, ಮಾತನಾಡಬಾರ್ದು. ಏನು ಹೇಳಕ್ ಹೊಂಟಿದ್, ಎಲ್ಲಿ ಬಂದಿತ್ತು ರೀ? ಮುದುಕ ನೆನಪದಿಲ್ಲ? ಮುದುಕ ಬಂದು ಹೇಳದ ಮೊಮ್ಮಗನಿಕ್ಕಿಂತ ಮಗನಿಕ್ಕಿಂತ ಶಾಣೆಯವ. ಸೌಕಾರ ನಿಮ್ಮ ಕಡೆದರೆ ಯಾಕೆ ಬುಟ್ಟಿ ತುಂಬದರೆ ಯಾಕೆ ಹೊರಗೆ ಚೆಲ್ಲದರೆ ಯಾಕೆ ನಿಮ್ಮ ಮನೆಗೆ ಚಿಮಣಿ ಎಣ್ಣೆ ಉಗ್ಗಿ? ಸೌಕಾರಕ್ಕೆ ಹೆಂಗಾಗಿರ್ಬೇಕ್ರಿ? ಸೌಕಾರಂದ ಇವ್ರು ಈಸು ಮಂದಿಗೆ ಬಿಟ್ರು ಚಿಂತಿಲ್ಲ, ಈ ಮುತ್ಯಾಗ ಬೇಡದ ಬೇಡ ಅಂತ ಮುತ್ಯಾಗ ಒಂದು ಕಂಬ ಕಟ್ಟದ. ಮಗನಿಗೊಂದು ಮೊಮ್ಮಗನಿಗೊಂದು ಎಲ್ಲೋರು ಒಂದೊಂದು ಕಂಬ ಕಟ್ಟಿದ್ರು. ಇವ್ರು ಎಲ್ಲೋರ್ದು ನೋಡಿ ಮುದುಕಿ ಬಂತ್ರಿ, ಬೀಳ್ಕೊಂತ ಹೇಳ್ಕೊಂತ ಮುದುಕಿ ಬೀಳ್ಕೊಂತ ಹೇಳ್ಕೊಂತ ಬಂದಳು. ಸೌಕಾರಗ ನೋಡ್ಯಾಳ. ಸೌಕಾರ ಹಸ್ತು ಹುಲಿ ಆದಂಗ ಆಗಿದ್ದ. ಆಕೆ ಅಂದಳು ಸೌಕಾರ ಬಲ್ಲಿ ಹೋಗೋದ ಬೇಡ, ಶಿಟ್ಟಿಗೇರನ ಸೌಕಾರ ಸೀದಾ ಸೌಕಾರ್ತಿ ಬಲ್ಲಿ ಹೋಗನಂತ ಸೌಕಾರ್ತಿ ಬಲ್ಲಿ ಮುದಿಕ್ ಹೋಗಿ ಉದ್ದ ಕಾಡು ಬಿದ್ದು ಮುದಿಕ್ ಅಂದಳಂತ. ಸೌಕಾರ್ತಿ ಮಾತುಗ ಹಾತಾಗ್ಯದ ಸೌಕಾರ್ತಿ, ನಮ್ಮ ಮನಿ ಸಂಸ್ಕಾರಿಗೆ ಹಿಡಿದ ಸೌಕಾರ್ತಿ, ತಿಳಿಲಾರ್ದೆ ನನ್ನ ಮೊಮ್ಮಗ ಮಾತಾಡದಂತೀನ ನಿನ್ನೆ ಕಣ್ಬಿಟ್ಟದ. ಸೌಕಾರ್ತಿ ನಿನ್ನ ಕಾಲು ಬೀಳ್ತೀನವೋ, ನಿನ್ನ ಕೈ ಮುಗಿತೀನವೋ. ಸೌಕಾರ್ತಿ ಇವ ನನ್ನ ಮೊಮ್ಮಗ ಅಲ್ಲ, ನಿನ್ನ ಮೊಮ್ಮಗ ತುಳ್ಕೋ, ಹೋಲ್ ಬಿಡ್ರಿ. ಸೌಕಾರ್ತಿ ಇದು ಮಗ ಏನದಲ್ಲ, ಸುಮ್ಮ ಹಡದದ ಹಡದದ. ನಿನ್ನ ಕೈ ಮುಗಿತೀನವೋ, ನನ್ನ ಮಗ ಅಲ್ಲ ಸೌಕಾರ್ತಿ, ನಿನ್ನ ಮಗ ತಿಳ್ಕೋ. ಸೌಕಾರ್ತಿ ಇದು ಮುದೋಡೆ ಅದಲ್ಲ, ಮುದುಕ ಸೋಮ ಮುತ್ಯ ಆಗ್ಯಾನ. ಸೌಕಾರ್ತಿ ಇವ ನನ್ನ ಗಂಡ ಅಲ್ಲ, ತಿಳಿ ನಿಮಗೆ ಇಟ್ರ ಮೇಲೆ ನನ್ನ ಗಂಡ ಅಲ್ಲ ಸೌಕಾರ. ಯಾಕೆ ಒಂದು ಸಂಸ್ಕಾರ ಇರ್ಲಿಕ್ಕಂದ್ರೆ ಹಿಂಗಾಗುತ್ತದೆ. ಮಹಾತ್ಮರು ಭೂಲೋಕದೊಳಗೆ ಅವತರಿಸಿ ಶಿವಧರ್ಮವನ್ನ, ಲಿಂಗ ಧರ್ಮವನ್ನ, ಶಿವ ಸಂಸ್ಕಾರವನ್ನ ಮಾನವ ಕುಲಕೋಟಿಗೆ ಕೊಡಬೇಕಂತ ಪರಮಾತ್ಮನ ದಿವ್ಯ ಅವತಾರವನ್ನ ತೊಟ್ಟ ಯಡಿಯೂರ ಸಿದ್ಧಲಿಂಗೇಶ ಅಖಂಡ ಭಾರತದ ತುಂಬೆಲ್ಲ ಮಿಂಚಿನ ಸಂಚಾರಿಯಾಗಿ ಸುತ್ತುವರಿತಾರೆ. ಹಳ್ಳಿ, ಪಟ್ಟಣ, ನಗರ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುತ್ತಾ ನಿನ್ನೆ ದಿವಸ ಪುರಾಣ ಎಲ್ಲಿಗೆ ಬಂತು ಗೊತ್ತದ ನಿಮಗೆ? ಪೂಜ್ಯರು ಸಾದರಪಡಿಸಿದ್ದಾರೆ. ನಿನ್ನೆ ಆ ಕಗ್ಗೇರಿಗೆ ಹೋಗಿ ನಂಬಿ ಅಕ್ಕ ನಂಬಿ ಅಣ್ಣನ ಭಕ್ತಿಗೂ ಅಲ್ಲದು, ಅಲ್ಲಿ 12 ವರ್ಷ ಅಖಂಡ ದಿವ್ಯಾನುಷ್ಠಾನವನ್ನ ಮಾಡಿ. ಎಂಥ ಅನುಷ್ಠಾನ ರೀ ಅದು! ಮೈ ಮೇಲೆ ಹುತ್ತು ಬೆಳೆದ ಪ್ರಜ್ಞೆ ಇಲ್ಲ, ನಾಗರಹಾವ ಹೆಡಿಯತ್ತಿ ಆಡ್ತದೆ, ಕೂದಲ್ದೊಳಗೆ ಹುಳ ಹುಪ್ಪಟ್ಟಿಗಳು ಬೆಳೆದವ, ಅಂತರಂಗದೊಳಗ ಪರಮಾತ್ಮನ ಆವಿರ್ಭಾವ ಪ್ರಾಕಟ್ಟುಗೊಂಡು ಹುತ್ತಿನ ಮಧ್ಯದೊಳಗೆ ಕುಂತು ನಿನ್ನೆ ಯಡಿಯೂರ ಸಿದ್ಧಲಿಂಗ ಯತೀಶ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ
12 ವರ್ಷ ದಿನಗಳದ್ರು 12 ವರ್ಷದೊಳಗ ಆ ಜಾಗದೊಳಗ ಎಷ್ಟು ಶಕ್ತಿ ಬೆಳೆದಿತ್ತು ಅಂದ್ರ ನಮ್ಮ ದೇವಿ ಕೌಟಾದ ಪುರಾಣದೊಳಗೆ ಬಂದ ಭಕ್ತರು ನೆನಪಿಡಬೇಕು. 12 ವರ್ಷದ ಓಂ ನಮ ಶಿವ ಎಂದ ಮಂತ್ರದ ಫಲ ಅಲ್ಲಿರುವ ಮಣ್ಣು ತೊಂಡು ಹಣಿಗೆ ಹಚ್ಕೊಂಡ್ರೆ ಮಹಾರಾಜ ಹೋಗ್ತಿತ್ತಂತ. ಅಂತ ತಪೋಭೂಮಿಯೊಳಗೆ ಶಕ್ತಿ ಬೆಳೆದಿತ್ತು. ಇದನ್ನ ಈಗಾಗಲೇ ಹೇಳಿದ್ದಾರೆ, ಸುಮ್ಮನೆ ನೆನಪಿಸಿದೆ ನಿಮಗೆ. ಹೀಗೆ ಒಂದಲ್ಲ ಎರಡಲ್ಲ 1000 ಲೀಲೆ ಮಾಡಿದ ಸಂತ, ಅಪ್ರತಿಮ ವೀರ ಸನ್ಯಾಸಿ, ಪರಮಾತ್ಮನ ಪಶ್ಚಿಮ ಶಿಖದಿಂದ ಅವತರಿಸಿರುವ ನಿರಂಜನ ಸದ್ಗುರು ದೇವ ಮುಂದೆ ಲೋಕ ಸಂಚಾರ ಮಾಡ್ತಾ ನಂಬಿ ಅಕ್ಕನಿಗೆ ಶುಭಾಶೀರ್ವಾದವನ್ನು ಮಾಡಿ, ಎಲ್ಲಿ ನನ್ನನ್ನು ನೆನೆಸ್ತೀರಿ ಅಲ್ಲಿ ಬಂದು ನಿಮಗೆ ದರ್ಶನ ಭಾಗ್ಯವನ್ನ ಕರುಣಿಸ್ತೀನಿ ಅಂತ ಹಾಗೆ ಲೋಕ ಸಂಚಾರ ಮಾಡ್ತಾ ಹೋದಾಗ ಮಧ್ಯ ದಾರಿಯೊಳಗೆ ಒಂದು ವಿಚಿತ್ರ ಘಟಶರ್ಪ ಬರ್ತದೆ. ಶಂಡ್ರೆ ನೆನಪಿಡಬೇಕು. ಹಾವೆಂದರೆ ಹರನಿಧಿ ನಡುಗಿತ್ತು ಅಂತ ಬರೀತಾರೆ. ವಿಚಿತ್ರವಾದ ಘಟಶರ್ಪ ಬುಸುಗುಡುತ್ತಿತ್ತು. ಅದೇ ಮಾರ್ಗವಾಗಿ ಹೊರಟಾಗ ಒಬ್ಬವ ಬಂದು ಯಡಿಯೂರ ಸಿದ್ಧಲಿಂಗೇತೀಶ್ವರನ ಶ್ರೀಪಾದಕ್ಕೆ ನಮಸ್ಕಾರ ಮಾಡಿ ಅಂತಾನೆ, ಬುದ್ಧಿ ಈ ದಾರಿಗೆ ಕಾಳಿಂಗ ಸರ್ಪ ಅದ. ಅದು ಎಂತ ವಿಷ ತುಂಬ್ಯಾದ ಅಂದ್ರ ಆ ಸರ್ಪದ ಒಂದು ಹನಿ ವಿಷಾನು ಕೂಡ ಆನೆಯಷ್ಟು ಗಾತ್ರದ ಪ್ರಾಣಿನೂ ಕೂಡ ನೆಲ ಕಚ್ಚುತ್ತದ, ಬಾಯಾಗ ಮಣ್ಣು ಹಾಕೊಂಡು ಕಣ್ಣು ಮುಚ್ಚಿ ಕಣ್ಣು ತೆರೆದೊಳಗ ಸಾಯ್ತದೆ. ಬುದ್ಧಿ ಸಿದ್ಧಲಿಂಗೇಶ ಈ ದಾರಿಯೊಳಗೆ ನೀವು ಹೋಗಬಾರ್ದು. ಅಲ್ಲಿ ಕಾಳಿಂಗ ಸರ್ಪ ಕೊಬ್ರ ಬುಷ್ಗುಡುತ್ತದೆ. ಆ ದಾರಿಗೆ ಬಂದವರಿಗೆ ಬಿಟ್ಟಿಲ್ಲ. ಎಷ್ಟೋ ಮಂದಿ ಹಾವ ನೋಡಿ ಸತ್ತವ, ಕಡದಲ್ಲ. ನೀವು ಹೋಗಬಾರದು ಅಂತ ಪರಿಪರಿಯಿಂದ ಹೇಳಿದ್ರು ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತಾರೆ, ಮಗ ಕೊಟ್ಟ ಭಾಷೆಯ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ. ಒಮ್ಮ ಮುಂದಿಟ್ಟು ಹೆಜ್ಜೆ ಹಿಂದಿಡಂಗಿಲ್ಲ, ನಾ ಹೋದ್ರ ಅದೇ ದಾರಿಗೆ ಹೋಗ್ತೀನಿ ಅಂತ ಸಿದ್ಧಲಿಂಗೇಶ್ವರರು ಅದನ್ನ ಹೇಳಿದಲ್ಲ ನಿಮಗೆ. ಸಿದ್ಧಲಿಂಗ ಅಂದ್ರ ಅದು ಒಂದು ವ್ಯಕ್ತಿ ಅಲ್ಲ, ಭಾರತ ದೇಶದ ಪರಮಾತ್ಮನ ದಿವ್ಯ ಶಕ್ತಿ ಸಿದ್ಧಲಿಂಗೇಶ. ಸೋಮ ನರರೂಪದಿಂದ ಬಂದಾರೆ. ಬರ್ಗೋ ಸಾಕ್ಷಾತ್ ನರಾಕೃತಿ ಶಿವಶಾಸನತಃ 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 ಅಂತ ಬರೀತಾರೆ. ಅಂತ ಸಿದ್ಧಲಿಂಗೇಶ ಮುಂದೆ ಹಾಗೆ ಹೋಗುತ್ತಾರೆ. ವಿಚಿತ್ರವಾದ ನಾಗರಹಾವ ಮುಂದೆ ಬಂತು, ಬಸುಗುಡುತ್ತಿತ್ತು. ಆ ನಾಗರ ಹಾವಿನ ಈ ಶಬ್ದ ಕೇಳಿ ಬಿಟ್ರೆ ಎದಿ ಝಲ್ಲನ್ನಂಗ ಆಗ್ತಿತ್ತು. ಹೆಣ್ಮಕ್ಳು ಎದಿ ಕೈ ಹಚ್ಕೊಳಕಂತಾರ, ಹಾವ್ಯ ಬಂತಾನ ಯವ್ವ. ಈಗ ಬಾಳ ವಿಚಿತ್ರ ಇರ್ತಾವ ತಾಯಿ ಕಾಳಿಂಗ ಸರ್ಪ. ಅದು ಮುಂದೆ ಬಂದು ಏನೋ ಮಾಡಂಗಿಲ್ಲ ಅನ್ನೋದ್ರೊಳಗಾಗಿ ಆ ವಿಚಿತ್ರವಾದ ಕಾಳಿಂಗ ಸರ್ಪ ಯಡಿಯೂರ ಸಿದ್ಧಲಿಂಗೇಶ್ವರ ಬಲಗಾಲಿನ ಹೆಬ್ಬಟ್ಟಿಗೆ ಕಚ್ಚಿ ಬಿಡುತ್ತದೆ. ಯಾವಾಗ ಹೆಬ್ಬಟ್ಟಿಗೆ ಕಚ್ಚಿತೋ ಆವಾಗ ಸಿದ್ಧಲಿಂಗೇಶ ಹಾವ ಕಡಿತು ಅಂತ ಚೀರ್ಲಿಲ್ಲ, ಕೂಗಲಿಲ್ಲ, ಯವ್ವ ಅಲ್ಲಿಲ್ಲ. ಓಂ ನಮಃ ಶಿವಾಯ. ಎತ್ತತ್ತ ನೋಡಿದಡತ್ತತ್ತ ನೀನೇ ದೇವಾ, ಯದ್ಯತ್ ಕರೋಮಿ ತತ್ತದ ಕಿಲಂ ಶಂಭೋ ತವಾರಾಧನಂ. ಎಲ್ಲ ನಿನ್ನ ಪೂಜೆ ಅಂತ ತಿಳ್ಕೊಂಡ ಸಿದ್ಧಲಿಂಗೇಶ ಹಾಗೆ ಸುಮ್ಮನೆ ನಿಂತರು. ಆದ್ರೆ ವಿಚಿತ್ರ ಹೇಳ್ತೀನಿ, ಸಿದ್ಧಲಿಂಗೇಶ್ವರಿಗೆ ವಿಷಯ ಏರಬೇಕಿಲ್ಲ, ಅವ್ರ ಬಾಯಿಗೆ ಬುರುಗು ಬರಬೇಕಿಲ್ಲ, ಸಿದ್ಧಲಿಂಗೇಶ್ವರಿಗೆ ತಲೆ ತಿರ್ಗದಂಗಾಗಿ ಮೈ ಹಸರಾಗಬೇಕಿಲ್ಲ. ಅವ್ರು ನಿಂತಲ್ಲೇ ನಿಂತರಂತ ಸಿದ್ಧಲಿಂಗರಿಗೆ ಕಚ್ಚಿದ ಹಾವ ಚಿತ್ತು ಬಿದ್ದು ಚಿಟಿಪಿಟಿ ಒದ್ದಾಡ್ಲಿಕ್ಕತ್ತಂತ. ಎಂಥ ವಿಚಿತ್ರ ಅಂತೀರಿ ತಾಯಿ. ಮಹಾತ್ಮರ ಸಾಮರ್ಥ್ಯ ಬಾಳ ವಿಚಿತ್ರ ಅದ, ಬಹಳ ವಿಚಿತ್ರ ಅದ. ತಿಳಿದವರಿಗೆ ತಿಳಿತದ, ತಿಳಿದವರಿಗೆ ತಿಳಿತದ. ಚಿಟಿಪಿಟಿ ಒದ್ದಾಡ್ಲಿಕ್ಕತ್ತು.
ಮುಂದೆ ನಿಂತಿದ್ದಾರೆ ಯಡಿಯೂರ ಸಿದ್ಧಲಿಂಗ ಯತೀಶ. ಅದು ಒದ್ದಾಡ್ತಾ ಒದ್ದಾಡ್ತಾ ಚಿತ್ತ ಟಪ್ಪ ಹಾಗ ಹೀಗ ಇನ್ನೇನು ಸಾಯ್ತದ ಅನ್ನೋದ್ರೊಳಗ ಸಿದ್ಧಲಿಂಗೇಶ್ವರರು ದಿಟ್ಟಿಸಿ ನೋಡುತ್ತಾರೆ. ನಾಗರ ಹಾವ ಮನುಷ್ಯ ರೂಪ ತೊಟ್ಟು ಮಾತಾಡಕ್ ಚಾಲು ಮಾಡತಂತ ಸಿದ್ಧಲಿಂಗೇಶ್ವರರ ಜೊತೆಗೆ. ನಾಗರ ಹಾವ ಮನುಷ್ಯ ರೂಪ ತೊಟ್ಟು ಸಿದ್ಧಲಿಂಗರ ಶ್ರೀಪಾದಕ್ಕೆ ಹಣಿ ಹಚ್ಚಿ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಅಷ್ಟನ್ನದೊಳಗೆ ಸಾವಿರ ಸಾವಿರ ಜನ ಸೇರಿಬಿಟ್ಟಿದ್ದಾರೆ. ಅವರ ಕೀರ್ತಿ ನಾಡಿನ ದಶದಿಕ್ಕಿಗೆ ಪಸರಿಸಿ ಬಿಟ್ಟಿತ್ತು. ಎಲ್ಲರೂ ಸೇರಿದಾಗ ಸಿದ್ಧಲಿಂಗ ಯತೀಶ ಆ ವಿಚಿತ್ರವಾದ ಘಟಸರ್ಪಕ್ಕೆ ಕೇಳ್ತಾರೆ, ಯಾಕಪ್ಪ ಇಂಥ ಕೆಲಸ ಯಾಕೆ ಮಾಡಿದೀಯಾ ಅಂದಾಗ ಆ ನಾಗರ ಹಾವಿನ ರೂಪ ಬಿಟ್ಟು ಮನುಷ್ಯ ರೂಪ ತಾಳಿದ ಘಟಸರ್ಪ ಮಾತಾಡಿ ಹೇಳ್ತಂತ, ಯಪ್ಪಾ ಗುರುವೇ, ನಾನು ಹಿಂದೊಮ್ಮೆ ಕೈಲಾಸದೊಳಗೆ ಶರಣರು ಮಾಡುವ ಪೂಜೆ ವ್ರತಕ್ಕೆ ಭಂಗ ತಂದೀನಿ. ಒಬ್ಬ ಋಷಿ ತಪಶ್ಚರ್ಯ ಮಾಡಿದಾಗ ಅವನಿಗೆ ನಾನು ಪೂಜೆಗೆ ಅಡ್ಡ ಬಂದು ತಪಶ್ಚರ್ಯ ಭಂಗ ಮಾಡಿದಾಗ ಆ ಋಷಿ ನನಗೆ ಶಾಪ ಕೊಟ್ಟಾನ. ಯಾವಾಗ ಸಂತರ ಪೂಜೆಗೆ ಅಡ್ಡ ಬಂದಿ ಅಂದ ಬಳಕ ನೀನು ಭೂಲೋಕದೊಳಗೆ ವಿಚಿತ್ರವಾದ ಘಟ್ಟಸರ್ಪ ಆಗಿ ಬೀಳು, ಒಬ್ಬ ಸಿದ್ಧಲಿಂಗನಂತ ಪರಮಯತೀಶನ ಪಾದ ನಿನ್ನ ಹಲ್ಲಿಗೆ ಹಚ್ಚುದ ನೀನು ಮತ್ತೆ ಪುನರ್ಜನ್ಮ ಆಗುತ್ತಿ ಅಂತ ಹೇಳಿದ್ದ ಗುರುವೇ. ಇವತ್ತು ಆ ಭಾಗ್ಯ ನನಗೆ ಒದಗಿ ಬಂದಾದ ಸದ್ಗುರುನಾಥ, ಆ ಪುಣ್ಯ ನನಗೆ ಇವತ್ತು ಹಣ್ಣಾಗಿ ಬಂದದ. ನಿನ್ನ ಪಾದ ಸ್ಪರ್ಶದಿಂದ ನನ್ನ ಪಾಪ ದೂರಾಗಿ ನನ್ನ ಶಾಪ ವಿಮೋಚನೆಯಾಗಿ ಮತ್ತೆ ನಾನು ಮನುಷ್ಯ ರೂಪ ತಾಳಿನಿ. ನಿನ್ನ ಕೃಪಾ ನನಗೆ ಇರಬೇಕು ಅಂದಾಗ ತಮ್ಮ ಹತ್ತಿರ ಇರುವ ಭಸ್ಮ ಗುಟಿಕ ಅದನ್ನ ತೆಗೆದು ಅವನ ಹಣೆಗೆ ಭಸ್ಮ ಹಿಂಗ್ ಹಚ್ಚಿ ಹೇಳಿದ್ರಂತ, ತಮ್ಮ ಗುರುಗಳ ಹಸ್ತದೊಳಗೆ ಏನಿರ್ತದ ಅಂದ್ರೆ ಬರೀತಾರೆ, ಕರದೊಳಗೆ ಏನಿತ್ತು ವಿಜಯದ ಬೂದಿ, ಮೈಗೊರಸಿ ಪರವಶ ಮಾಡಿದನೋ ಸಂಹರಿಸಿದ ಬ್ರಹ್ಮನ ಲಿಖಿತವನು. ಬ್ರಹ್ಮ ಬರೆದ ಹಣೆ ಬರವನ್ನ ಬದಲು ಮಾಡುವ ಸಾಮರ್ಥ್ಯ ಅದು ಸದ್ಗುರುವಿನ ಹತ್ರ ಇರ್ತದೆ. ಇದು ಗೊತ್ತಿರಬೇಕು. ಬ್ರಹ್ಮ ಬರೆದ ಹಣೆ ಬರಬಾದ ಅದಕ್ಕೆ ಬರೀತಾರ ಅವರು, जब जब सदगुरु सामने आवे तब सिर झुकाकर नमन करते, हर एक बार पाप कट जाता है. ತಿಳಿತಲ್ಲ, ಯಾವಾಗ ಯಾವಾಗ ಸದ್ಗುರುನಾಥ ಭೇಟಿ ಆಗ್ತಾನ ಅವನ ಪಾದಕ್ಕೆ ನಮಸ್ಕಾರ ಮಾಡಿದೆ ಅಂದ್ರೆ ನಿನ್ನ ಪಾಪ ಕತ್ತರಿಸಿ ಹೋಗ್ತದಂತ. ಇಂಥ ಒಂದು ಲೀಲಾ ಎರಡು ಲೀಲಾ ಅಲ್ಲ, ಅನಂತ ಲೀಲೆಗಳನ್ನ ಮಾಡಿರ್ತಕ್ಕಂಥವ್ರು ಸಿದ್ಧಲಿಂಗ ಯತೀಶ. ಹೇಗೆ ಮತ್ತೆ ಲೋಕ ಸಂಚಾರ ಮಾಡ್ತಾ ಮಾಡ್ತಾ ಹೊರಟಾಗ ಆ ಘಟಸರ್ಪನೆ ಹೇಳ್ತದೆ ಮನುಷ್ಯ ರೂಪ ತೊಟ್ಟು, ಬುದ್ಧಿ ಮುಂದ ಸ್ತ್ರೀ ರಾಜ್ಯ ಅದೇ, ಅಲ್ಲಿ ರಾಣಿ ವಾಸ ಮಾಡ್ತಾಳೆ, ಅಲ್ಲಿ ಗಂಡಸರ ಪ್ರವೇಶ ಇಲ್ಲ. ಗಂಡಸರಲ್ಲಿ ಪ್ರವೇಶ ಮಾಡಿಲ್ಲ, ನೀನು ಆ ಸ್ತ್ರೀ ರಾಜ್ಯಕ್ಕೆ ಹೋಗಬೇಡ, ಅವರು ಮಾಯಾವಿ ಇದ್ದಾರೆ, ಆ ರಸ್ತೆಯನ್ನು ಬಿಟ್ಟು ನೀವು ಬೇರೆಡೆಗೆ ಹೋಗಿ ಅಂದಾಗ ಸಿದ್ಧಲಿಂಗೇಶ ಗೈಗೈಸಿ ನಗುತ್ತಾರೆ. ಅಪ್ಪ, ಎಲ್ಲಿ ಅನ್ಯಾಯ ಅತ್ಯಾಚಾರ ಅನೀತಿ ಅಧರ್ಮ ತಾಂಡ ಆಡ್ತದೋ ಅದರ ಸಂಹಾರಕ್ಕಾಗಿನೇ ಈ ಸಿದ್ಧಲಿಂಗನ ಜನನ ಅದೇ. ನಾನು ಹೋಗಲೇಬೇಕಂತ ಹೊರಟಾಗ ಬುದ್ಧಿ ಅಲ್ಲಿ ಭೋರ್ಗರಿವ ನದಿ ಅದೇ, ಅದಕ್ಕೆ ನಾಗಿಣಿ ನದಿ ಅಂತ ಕರೀತಾರೆ. ತುಂಬಿ ಹರಿತಾಳೆ ಗಂಗಾ, ಅದನ್ನ ದಾಟಿ ಆ ಕಡೆ ಹೋಗ್ಲಿಕ್ಕೆ ದಾರಿ ಇಲ್ಲ, ಅದಕ್ಕೆ ನೀವು ಹೋಗಬಾರ್ದು ಅಂದಾಗ ದೇವಿ ಕೌಟದ ಭಕ್ತರು ನೆನ್ಪಿಡ್ಬೇಕು, ಮಹಾತ್ಮರ ಮಾತು ಮನುಷ್ಯರೇ ಅಲ್ಲ, ಸಕಲ ಚರಾಚರ ಜೀವ ಜಗತ್ತು ಮಹಾತ್ಮರ ಮಾತು ಕೇಳ್ತಾವೆ. ಆ ಹೊಳೆ ಮುಂದೆ ಹೋಗಿ ನಿಂತು ಸಿದ್ಧಲಿಂಗೇಶ ಗಂಗೆಯನ್ನ ಅಂತಾರೆ, ಗಂಗಾ ನಾನು ನಿನ್ನ ಮಡಿಲುಡಿಯನ್ನ ದಾಟಿ ಆ ಕಡೆ ಇರುವ ಸ್ತ್ರೀ ರಾಜ್ಯಕ್ಕೆ ಹೋಗಲೇಬೇಕಾಗ್ಯದ, ನೀನು ನನಗೆ ದಾರಿ ಕೊಡಬೇಕಂದಾಗ ಯಾವಾಗ ಸಿದ್ಧಲಿಂಗೇಶ ಗಂಗೆಯನ್ನು ಕುರಿತು ಪ್ರಾರ್ಥನಾ ಮಾಡ್ತಾರೆ, ತಾಯಿ ಆ ಕ್ಷಣದೊಳಗೆ ತುಂಬಿ ಹರಿಯುವ ನಾಗಿಣಿ ನದಿ ಬೋರ್ಗರಿಯುವ ನದಿ ಹರಿದು ಎರಡು ಇಬ್ಬಾಗಾಗಿ ದಾರಿ ಕೊಟ್ಟು ಬಿಡುತ್ತದೆ ಸಿದ್ಧಲಿಂಗೇಶ್ವರನಿಗೆ. ಶಿವಸಾಂಬಜೇ ನಮ ಪಾರ್ವತೇಶ್ವರ ಹರ
ಮಹಾದೇವ್ ಮಹಾತ್ಮ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜಯ. ತುಂಬಿ ಹರಿಯುವ ನಾಗಿಣಿ ನದಿ 2 ಹೋಳ ಇತ್ತಂತ. ನಾವು ಹೊಂಟ್ರ ನಮ್ಮ ಮುಂದಿನ ಒಂದು ನಾಯಿ ದಾರಿ ಬಿಡಲ್ಲ. ನಮಗ್ ಒಂದು ನಾಯಿ ಹಳಿ 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 ಸತ್ರು ರೊಕ್ಕ ಇದ್ರ ರೊಕ್ಕ ಅಂತ ಅಲ್ಲೇ ಕುಂದಿರ್ತದ. ಅದು ಮಹಾತ್ಮರು ಹೇಳಿದ್ರ ಪಶು ಪಕ್ಷಿ ಮನುಷ್ಯ ಅಲ್ಲ, ನಿಸರ್ಗ ಮಾತು ಕೇಳ್ತದೆ. ಅವರಲ್ಲಿ ಅಂತ ಸಾಮರ್ಥ್ಯ ಇರ್ತದೆ. ಆ ನದಿ ಹಿಂಗೆ ದಾರಿ ಬಿಡ್ತದೆ. ಮುಂದೆ ಹೊಳೆಯೊಳಗೆ ಹೋಗಿ ಆ ದಂಡೆಯನ್ನ ದಾಟಿ ಹೋದಾಗ ಅಲ್ಲಿ ಒಬ್ಬಳು ಮಹಾರಾಣಿ, ಅಖಂಡ ಬ್ರಹ್ಮಚಾರಿಣಿ, ಸರ್ವಸಿದ್ಧಿಯನ್ನ ಪಡೆದ ಮಾಯಾವಿ ಸ್ತ್ರೀ ರಾಜ್ಯ ಅದು. ಅಲ್ಲಿ ಬರೇ ಹೆಣ್ಮಕ್ಳು ಇದ್ರು, ಗಂಡಸ ಮಕ್ಕಳ ಪ್ರವೇಶ ಇರ್ಲಿಲ್ಲ. ಅಡಿಗೆ ಮಾಡಕ್ಕಿ, ರಾಜಧಾನಿ ನೋಡಕ್ಕಿ, ಆಕಿನ ಸೇವಾ ಮಾಡಕ್ಕಿ, ಅಲ್ಲಿ ಎಲ್ಲಾ ವ್ಯವಸ್ಥೆ ಮಾಡೋರು ಎಲ್ಲರೂ ಬರ್ಚಿ ತಗೊಂಡು ನಿಂತು ಬಿಟ್ಟಿದ್ರಂತ. 7 ಮಂದಿ ಅರಮನೆಗೆ ಹೋಗಾಗ 7 ಮಂದಿ ಒಮ್ಮೆ ಬಂದ್ರು. ಯಾರನ್ನೇ ಅಂದ್ರು, ನಾನು ಸಿದ್ಧಲಿಂಗೇಶ, ಈ ಅರಮನೆಯೊಳಗೆ ಗಂಡಸು ಮಕ್ಕಳಿಗೆ ಪ್ರವೇಶ ಇಲ್ಲ, ಇದು ಸ್ತ್ರೀ ಸಾಮ್ರಾಜ್ಯದ, ನೀವು ಒಳಗೆ ಹೋಗ್ಲಿಕ್ಕೆ ಅನುಮತಿ ಇಲ್ಲ ಅಂದಾಗ, ಇಲ್ಲ ಇಲ್ಲ ನಾ ಒಳಗೆ ಹೋಗ್ತೀನಿ ಅಂತ ಹಠ ಹಿಡಿದಾಗ 7 ಮಂದಿ ಹೆಣ್ಮಕ್ಳು ಬರ್ಚಿ ತಗೊಂಡು ಸಿದ್ಧಲಿಂಗೇಶ್ವರನ ಎದೆಗೆ ಹಿಂಗ ಚುಚ್ಚಬೇಕಂತಾರ. 7 ಬರ್ಚಿ ಹೂವಿನ ಹಾರಾಗಿ ಸಿದ್ಧಲಿಂಗೇಶ್ವರನ ಕೊರಳಿಗೆ ಬೀಳುತ್ತಾವೆ. ಶಿವಸಾಂಬಜೇ ನಮಃ ಪಾರ್ವತೇಶ್ವರ ಮಹಾದೇವ. ಬರ್ಚಿ ಹೂವಿನ ಹಾರಾಗಿ ಕೊರಳಿಗೆ ಬೀಳುತ್ತಾವ. ಮುಂದೆ ಯಾವನು ಒಬ್ಬ ಅಪರೂಪದ ನಾಡು ಕಂಡ ಯೋಗ ಭ್ರಷ್ಟ ಅದಾನ. ಇವ ಭೋಗ ಭ್ರಷ್ಟ ಅಲ್ಲ, ಇವ ಪರಮ ತಪಸ್ವಿ ಅದ. ಅನಂತ ಎಲ್ಲರ ಕಾಲಿಗೆ ಬಿದ್ದು ಅಲ್ಲೇ ಹೂವಿನ ಹಾರ ಹಾಕಿ ಅವರಿಗೆ ಜೈ ಜೈಕಾರ ಮಾಡಿ ಹೂವ ಅವ್ರ ಮ್ಯಾಲ ಚೆಲ್ಕೊಂತ ಹೋಗುತ್ತಾರೆ. ಆದರೆ ವಿಚಿತ್ರ, ಮಹಾರಾಣಿ ಯಾವಾಗ ಸಿದ್ಧಲಿಂಗೇಶ್ವರನಿಗೆ ನೋಡ್ತಾಳೆ, ಅವನ ಮುಖಮಂಡಲ, ಮುದ್ದು ಮುಖ, ಹೊಳೆವ ಕಣ್ಣು, ಖಡ್ಗದಂತಿರುವ ಹುಬ್ಬ, ಬಂಗಾರ ಮೈಬಣ್ಣ, ಇದೆಲ್ಲವನ್ನ ನೋಡಿ ರಾಣಿ ಮನಸ್ಸೋಲ್ತಾಳೆ. ಗೊತ್ತಿರ್ಲಿ ನಿಮಗೆ, ರಾಣಿ ಮನಸ್ಸೋತ್ ಸಿದ್ಧಲಿಂಗರಿಗೆ ಅಂತಾಳಂತ, ನಿನ್ನ ಅಂಗ ಸುಖಕ್ಕಾಗಿ ಅಂಗ ಲಾಚುತ್ತಿದೆ ದೇಹ. ಸ್ವಲ್ಪ ನೆನ್ಪಡ್ಬೇಕು ನೀವೆಲ್ಲ, ಅಂಗ ಸುಖಕ್ಕಾಗಿ ಅಂಗ ಲಾಚುತ್ತಿದೆ ದೇಹ, ನಿನ್ನ ರೂಪ ರಾಶಿ ನನಗೆ ಕೈ ಮಾಡಿ ಕರೀತದೆ, ನಿನಗೆ ಬಿಟ್ಟು ಇರ್ಲಿಕ್ಕಾಗಂಗಿಲ್ಲ, ನೀ ನನ್ನವಾಗಬೇಕು, ನೀ ನನ್ನವಾಗಬೇಕು. ನಿನ್ನ ಮೋಹದ ಅಪೂರ್ವ ಚಲವ ಚಿತ್ತಾರದ ಪುತ್ತಳಿ ಗೊಂಬೆ ಅಂತಿರುವ ನಿನ್ನ ಮುಖಮಂಡಲ ರಾಣಿಗೆ ಸೆರೆ ಹಿಡಿದದ. ಇವತ್ತಿನವರೆಗೆ ಯಾವ ಪರಪುರುಷನನ್ನ ಕಣ್ಣೆತ್ತಿ ನೋಡದ ಮಹಾರಾಣಿ, ನಿನಗೆ ಮನಸ್ಸು ಸೋತೀನಿ, ನೀ ನನ್ನ ಕೈ ಹಿಡಿಬೇಕಂತ ಸಿದ್ಧಲಿಂಗೇಶ್ವರಿಗೆ ಹಿಂಗೆ ಮುಟ್ಲಿಕ್ಕೆ ಬಂದಾಗ ಸಿದ್ಧಲಿಂಗರು ಹಿಂದಕ್ಕೆ ಸರಿದು ಪಾಪಿ ಅಂತ ಬೈತಾರೆ. ಮುಟ್ಟಬೇಡ. ಅವಳಂತಾಳ, ಇಲ್ಲ ಇಲ್ಲ, ನಿನಗೆ ಮುಟ್ಲಾರ್ದೆ ನನಗೆ ಬದುಕಲಿಕ್ಕೆ ಆಗೋದಿಲ್ಲ, ನಿನ್ನಂತ ಸೌಂದರ್ಯ ನನ್ನ ಕಣ್ಣು ಕುಕ್ಕಿಸ್ಲಿಕ್ಕತ್ತದ ಅಂದಾಗ ಸಿದ್ಧಲಿಂಗರಂತಾರೆ, ಹುಚ್ಚಿ ಇದನ್ನ ನೋಡ್ಲಿಕ್ಕೆ ಮ್ಯಾಲ ಚಂದ ಕಾಣ್ತದೆ, ಇದು ಎಲ್ಲ ಹಳಿಬೋಕೆ ಹೊಲಸ ನಾರುವ ಮಡಿಕಿ, ಮಣ್ಣಿಂದ ದೇಹ ಮಣ್ಣಿಂದ. ಬ್ರಹ್ಮನು ಬಿದ್ದ, ರಾಮನು ಬಿದ್ದ ಬಿದ್ದ, ಬ್ರಹ್ಮನು ಬಿದ್ದ, ರಾಮನು ಬಿದ್ದ ಬಿದ್ದ, ರುದ್ರವತಾಡಿದನು ಅದು ತಿಳಿದು ತಿಳಿದು, ಬೀಳಬಾರದು ಬೀಳಬಾರದು, ಜಾರಿ ಜಾರಿ ಬೀಳಬಾರದು, ಬೀಳಬಾರದು ಜಾರಿ ಬೀಳಬಾರದು. ಕೆಸರಿ ಒಳಗ ಕೆಸರಿ ಒಳಗ ಕೆಸರಿ ನೊಳಗ ಜಾರಿ ಬೀಳಬಾರದು, ಬೀಳಬಾರದು ಬೀಳಬಾರದು ಜಾರಿ ಬೀಳಬಾರದು. ಹೀಗೆ
ಇದೀಗ ಗವಾಯಿಗಳು ಹಾಡಿದ್ರಲ್ಲ, ಒಳ್ಳೊಳ್ಳವ್ರು ಉಳ್ಳಾಡ್ ಹೋಗ್ಯಾರ. ತೇಪಿ ಶ್ರೀಮುಖ ಪಂಕಜಂ ಸುಲಲಿತಂ ದೃಷ್ಟ್ವೈವ ಮೋಹಂಗತಾಃ. ಜೈಮಿನಿ, ವಿಶ್ವಾಮಿತ್ರ, ಪರಾಶರ ಒಳ್ಳೊಳ್ಳವರು ಉಳ್ಳಾಡ್ ಹೋಗ್ಯಾರ. ನೀ ನನ್ನವಾಗಬೇಕಂತ ಹೇಳಿದಾಗ ಸಿದ್ಧಲಿಂಗ ಯತೀಶ ಅಂತಾರ, ಹುಚ್ಚಿ ಅಮೇದ್ಯ ಪೂರ್ಣಂ ಕ್ರಿಮಿಜಂತು ಸಂಕುಲಂ ಸ್ವಭಾವ ದುರ್ಗಂಧ ಮಮ ಶೌಚ ಮಧ್ರುವಂ ಕಲೇವರಂ ಮೂತ್ರ ಪುರೀಶ ಭಾಜನಂ ರಮಂತಿ ಮೂರ್ಖಾಃ ವಿರಮಂತಿ ಪಂಡಿತಾಃ. ರಮಂತಿ ಮೂರ್ಖಾಃ, ಮೂರ್ಖ ರಮಿಸ್ತಾನೆ, ಇದರೊಳಗ ದೋಷ ಕಂಡವ ಗೆದ್ದು ಬರ್ತಾನೆ. ಅದಕ್ಕೆ ನಿಜಗುಣ ಶಿವಗಳು ಬರೀತಾರ, ವಿರತಿಗೆ ದೋಷ ದರುಶನವೇ ಬೀಜ. ಇದನ್ನೇ ದೇವಿ ಪುರಾಣದ 18ನೇ ಅಧ್ಯಾಯದೊಳಗೆ ಬರೀತಾರ. ಏನಂತ? ವಿರತಿ ಬಲಿಯಲ್ಲಿ ಬೇಕು, ಮನದ ಪರಿಚರಲ್ದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಹಿರಿ ದಸನವ ತಗ್ಗಿಸಲು ಬೇಕು, ನಿಂದ್ರಿಸಬೇಕು ಬರುವ ನಿದ್ರೆ ಎನ್ನುವಂತ ವೈರಾಗ್ಯ ಬಂತು ಅಂದ್ರೆ ಯಾವುದೇ ಏನು ಆಗಂಗಿಲ್ಲ. ಹುಚ್ಚಿ ಇದನ್ನ ನೋಡ್ಲಿಕ್ಕೆ ಚಂದ ಕಾಣ್ತದೆ. ಸ್ವಲ್ಪ ಸ್ಪೀಡ್ ಹೇಳ್ತೀನಿ ನಾನು, ಒಂದು 10 ನಿಮಿಷದೊಳಗೆ ಈ ಕಾರ್ಯಕ್ರಮ ಮುಗೀತದೆ. ಯಾಕಂದ್ರೆ ಇದು ಒಂದೇ ಹೇಳ್ಬೇಕಾದ್ರೆ ನೋಡಿ, ಹುಚ್ಚಾಗಿದಿ, ಮ್ಯಾಲಿನ ಸೌಂದರ್ಯ ನೋಡಿದಿ, ಇದು ಕೆಟ್ಟದ, ಹೊಲಸು ನಾರ್ತದ, ಸೋಮಂಜಾರ ಪ್ಯಾರಲ್ ಲವ್ಲಿ ಪೌಂಡ್ಸ ಲಿಪ್ಸ್ಟಿಕ್ ಒಂದ್ 2-3 ದಿನ ಬಾಯಿ ತಕ್ಕೋಬೇಡ್ರಿ, ಗೊತ್ತಾಗ್ತದ. ನಾ ಬಸ್ನಾಗ ಹೊಂಟಿದ್ದೆ, ಇಲ್ಲಿ ಕುಂತಾನಲ್ಲ ತಬಲಾಜಿರಿ, ಇವ ನಾನು ಹಿಂದೆ ಇರ್ತಾನೆ, ಎಲ್ಲಿದ್ದವ್ರು. ಬಸ್ನಾಗ ಹೊಂಟಾಗ ಮುಂದಿನ ಸೀಟಿಗೆ ಒಬ್ಬ ಹೆಣ್ಮಗಳು ಕುಂತಿದ್ದಡ್ರಿ, ಒಂದು ಪಿಂಟ್ಯಾಗ ತಗೊಂಡು. ಆಕಿ ಅಗ್ದಿ ಹೊಸ ರೇಷ್ಮಿ ಪಿತಾಂಬರ, ಮೋತಿಗೆಲ್ಲ ಪ್ಯಾರಲ್ ಲವ್ಲಿ, ಕೂಸಿಗೆಲ್ಲ ಭಾಳ ಚಂದ ಹಚ್ಚಿದಳು. ಯಾವ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು. ಬಸ್ ವೇಗವಾಗಿ ಹೋಗ್ತಿತ್ತು, ಇದು ಬರೀ ನಿದ್ದೆನೇ ಮಾಡ್ತದೆ ತಬಲಿ. ಇವನಿಗೆ ನಿದ್ದೆ ಹೊತ್ತು ನಾ ಹಾಗೆ ಪುಸ್ತಕ ಓದ್ಕೋತ್ ಕೂತಿದ್ದೆ, ಮುಂದೆ ಪುರಾಣ ಹೇಳ್ಬೇಕಂತ. ಅದೊಂದು 10 ಕಿಲೋಮೀಟರ್ ಹೋಗಿತ್ರಿ, ಅದೇನು ಕೂಸಿತ್ತಲ್ಲ ಬಗಲಾಗ, ಆ ಕೂಸ ಪುರ್ ಮಾಡ್ಕೊಂತ. ನಾ ಅಂದೆ, ಹೆಣ್ಮಕ್ಳದ್ದು ಎಷ್ಟು ಹೈರಾಣ. ಇದು ಯಾಕೆ ಹೇಳಕ್ ಅಂತೀನಿ ಗೊತ್ತಿರ್ಬೇಕು ನಿಮಗೆ. ಕತಿ ಬರ್ತಾವಂತ ಹೇಳೋರು ಪುರಾಣಿಕರಲ್ಲ. ನನ್ನ ಉದ್ದೇಶ ಮಾನವ ದೇಹ ಮೂಳೆ ಮಾಂಸದ ತಡಿಕೆ, ಇದನ್ನು ಸಿದ್ಧಲಿಂಗರು ಹೇಳಬೇಕಾಗಿ. ಅದಕ್ಕೆ ಆ ಬಸ್ನಾಗ ಹೊಂಟ ಪೂರ್ ಮಾಡ್ಕೊಂತ ನಾ ಅಂದೆ, ಹೆಣ್ಮಕ್ಳು ದೇಟ್ ಹೈರಾಣ ಹೋಯಪ್ಪ, ಹ್ಯಾ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಅಂದೆ. ಹೆಣ್ಮಕ್ಳು ಭಾಳ ಶಾಣೆ. ಆ ಬಗಲಿ ಬ್ಯಾಗ್ ಹಾಕೊಂಡಿರ್ತಾರಲ್ಲ, ಯಾವ ಬ್ಯಾಗ್ ಅದು ಪ್ರಾಣೇಶ? ವೆನಿಟಿ ಬ್ಯಾಗ, ವೆನಿಟಿ ಬ್ಯಾಗ, ಅಂಟಿ ಬ್ಯಾಗ. ದೇಹವು ಮೂಳೆ ಮಾಂಸದ ತಡಿಕೆ, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ಇದರ ಮೇಲಿದೆ ತೊಗಲಿನ ಹೊದಿಕೆ, ತುಂಬಿದೆ ಒಳಗೆ ಕಾಮಾದಿ ಬಯಕೆ, ಮಾನವ ದೇಹವು ಮೂಳೆ ಮಾಂಸದ. ವಿಠಲ ವಿಠಲ ಪಾಂಡುರಂಗ ವಿಠಲ, ವಿಠಲ 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 ರಂಗ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಗೀತೆಯೊಳಗಿದೆ ಹೇಳುತ್ತಾರೆ, ಸಿದ್ಧಲಿಂಗೇಶ ಹೇಳ್ತಾನೆ, ಅಮ್ಮ ಇದು ಹೊಲಸಿನಿಂದ ಕೂಡ್ಯಾದ, ಇದಕ್ಕೆ ಮೌಸ್ ಬೇಡ ಅಂತ. ಎಂಥ ಶಕ್ತಿ ಸಿದ್ಧಲಿಂಗೇಶ್ವರದಂದ್ರೆ, ಕಣ್ಣು ಮುಚ್ಚಿ ತಮ್ಮ ಮೂಲ ಸ್ವರೂಪವನ್ನು ತೆಗೆದು ನೋಡಿದ್ರೆ ಬರೀ ಎಲವ ತೊಗಲ ಕಂಡಾಗ ಎದ್ದು ರಾಣಿ ಓಡಿ ಬಂದು ಸಿದ್ಧಲಿಂಗರ ಪಾದಕ್ಕ ಹಣಿ ಚೆಂತಾಳ, ಯಪಾ ನಿನ್ನಂತ ಸದ್ಗುರುವಿನನ್ನ ಕಂಡ ನಾನೇ ಧನ್ಯ ಗುರುವೇ, ನಾನು ನಿನ್ನನ್ನು ಅರಿಯದೆ ಕೆಟ್ಟೆ, ನನ್ನನ್ನು ಉದ್ಧಾರ ಮಾಡಬೇಕಂದಾಗ ತಲೆ ಮ್ಯಾಲೆ ಕೈ ಇಟ್ಟು ಅವಳಿಗೆ ಕೃಪಾ ಮಾಡಿ ನೇರವಾಗಿ ಸಿದ್ಧಲಿಂಗರು ಕೊಡಗನಹಳ್ಳಿ ಎನ್ನುವ ಊರಿಗೆ ಬರ್ತಾರೆ. ಆ ಊರೊಳಗೆ ಬಂದು ಪೂಜಾ ಪಾಠ ತಪಸ್ಸನ್ನು ಮಾಡುವಾಗ ಆ ಊರು ಮುದುಕಿ 70-80 ವರ್ಷದ ಮುದುಕಿ ಸ್ವಲ್ಪ ಕಡ್ಡಿ ಡಬ್ಬಿ ಮುಂದೆ ತಗೊಟ್ರಿ, ಪರತ್ ನಿಮ್ಮ ಹತ್ರ ಇಟ್ಕೊಡ್ರಿ, ನನ್ನ ಕಡೆ ನೋಡ್ರಿ. ಆ ಮುದುಕಿ
ದಿನ ದಿನ ನಸುಕನ ಗೆದ್ದು ಜಳಕ ಪೂಜೆ ಮಾಡಿ ಯಡಿಯೂರ ಸಿದ್ಧಲಿಂಗರ ಕೀರ್ತಿಯ ವಾರ್ತೆಯನ್ನ ಕೇಳಿ ಮುದುಕಿಗೆ ತಲೆಯಾಗ ಬರ್ತದೆ. ಇಂಥ ಒಬ್ಬ ಪರಮ ಸದ್ಗುರುವಿಗೆ ನಿತ್ಯ ತುತ್ತನ್ನ ಊಟ ಮಾಡಿಸಿದ್ರೆ ಅದೆಂತ ಭಾಗ್ಯ ನನಗೆ ಬರ್ಲಿಕ್ಕಿಲ್ಲ ಅಂತ ಎಡಿ ಮಾಡಿಕೊಂಡು ದಿವಸ ಬರಕಿ ಸಿದ್ಧಲಿಂಗ ಅಪ್ಪನವ್ರ ಮುಂದಿಟ್ಟು, ಯಪ್ಪ ಈ ಪ್ರಸಾದ ಸ್ವೀಕಾರ ಮಾಡಬೇಕು ಗುರುವೇ, ಈ ಪ್ರಸಾದನ ನೀನು ತಗೋಬೇಕಂತ ಆ ಕೊಡಗಿನ ಹಳ್ಳಿಯ ಅಜ್ಜಿ ದಿನ ಬಂದು ಊಟ ಮಾಡಿಸಿ ಹೋಗ್ತಿದ್ದಳಂತ. ಮುಂದೆ ವಯಸ್ಸಾಗ್ತಾ ಬಂತು, ದೇಹ ಹಣ್ಣ ಆಗುತ್ತದೆ. ಇವಳು ಭಕ್ತಿಯನ್ನ ನೋಡಿ ಗುರುಗಳೇ ಕೇಳುತ್ತಾರೆ, ಅಜ್ಜಿ ನಿನಗೇನ್ ಬೇಕು? ನೀನು ಏನು ಬೇಡ್ತದು ಕೊಡ್ತೀನಿ, ನಿನ್ನ ಇಚ್ಛಾ ಏನದ ಹೇಳು ಅಂದಾಗ, ನಮ್ಮಂತವ್ರಿಗೆ ಕೇಳಿದ್ರೆ ಏನು ಬೇಡ್ತಿದ್ದೇವೆ ಗೊತ್ತಿಲ್ಲ ತಾಯಿ. ಮುದುಕಿ ಸಿದ್ಧಲಿಂಗನ ಪಾದದ ಮ್ಯಾಲ ಹಣಿ ಹಚ್ಚಂತಾಳ, ಯಪ್ಪ ನನ್ನಂತ ಪುಣ್ಯವಂತ ಈ ಜಗತ್ತಿನೊಳಗೆ ಎಲ್ಲದಾಳೆ ಯಪ್ಪ, ನಿನ್ನಂತ ಪರಮಾತ್ಮನಿಗೆ ನಿತ್ಯ ತುತ್ತ ಅನ್ನ ಕೊಟ್ಟು ಎಡಿ ಮಾಡುವ ಪುಣ್ಯ ನಂದು ಸಿಕ್ಕದಲ್ಲ ಗುರುವೇ, ಇದಕ್ಕಿಂತ ಭಾಗ್ಯ ನನಗೆ ಬೇಕಾಗಿಲ್ಲ. ನನಗೆ ನಿನ್ನ ಪಾದದೊಳಗೆ ಮುಕ್ತಿ ಹೊಂದಬೇಕಂತ ಮಾಡೀನಿ, ನಿನ್ನ ಪಾದದೊಳಗೆ ನನ್ನ ಪ್ರಾಣ ಬಿಡಬೇಕಂತ ಮಾಡೀನಿ, ನನಗೆ ನಿನ್ನ ಬಲ್ಲಿನ ಇಟ್ಕೊಂಡು ಮುಕ್ತಿ ಕೊಡು ಅಂದಾಗ ಸಿದ್ಧಲಿಂಗರು ತಲೆ ಮೇಲೆ ಕೈ ಇಟ್ಟು, ಆಗ್ಲಮ್ಮ ನಿನ್ನ ಇಚ್ಛಾ ಏನದ ಅದು ಪೂರ್ಣ ಆಗುತ್ತದ. ಯಾವಾಗ ನಿನ್ನ ಭಕ್ತಿ ನನ್ನ ಮ್ಯಾಲಿಟ್ಟು ಸಾಯುತನ ನೀ ನನಗೆ ಎಡಿ ತಂದಿದಿ ಅಂದ ಬಳಕ ಇನ್ನು ಮ್ಯಾಲ ಈ ಕೊಡಗಿನ ಹಳ್ಳಿಗೆ ಕೊಡಗಿನಹಳ್ಳಿ ಅನ್ನೋದು ಬೇಡ, ನಿನ್ನ ಹೆಸರು ಮ್ಯಾಲ ಇದಕ್ಕ ಯಡಿಯೂರು ಅಂತ ಕರೆನಂತ ಅವತ್ತಿನಿಂದ ಆ ಊರಿಗೆ ಯಡಿಯೂರು ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಯಡಿಯೂರೊಳಗೆ ಸಿದ್ಧಲಿಂಗೇಶ 1000 ಲೀಲಾ ಮಾಡಿದಾರ, ಅವೆಲ್ಲ ಹೇಳಕ್ ಟೈಮ್ ಇಲ್ಲ. ಮುಂದೆ ತಪಸ್ಸು ಯೋಗ ಸಿದ್ಧಿತ್ವನ್ನ ಮಾಡ್ತಾ ಒಂದ್ ದಿವಸ ಎಲ್ಲ ಭಕ್ತರನ್ನ ಕರೆಸಿ ಶಿವಭಜನೆಯನ್ನ ಮಾಡ್ಲಿಕ್ಕೆ ಹೇಳ್ತಾರೆ. ಅವತ್ತು ಸಾಯಂಕಾಲದ ಸಮಯ ಗುಡುಗು ಸಿಡಿಲುಗಳ ಆರ್ಭಟ ಆಗುತ್ತದೆ. ಇನ್ನೇನು ಸಿಡಿಲು ಬಂದು ಕೈಯಾಗ ಬೀಳುತ್ತದೇನೋ, ಸಿಡಿಲನ್ನ ಹಿಡಿಯುವ ಸನ್ಯಾಸಿ ಸದ್ಗುರು ಆಗ್ತಾನೇನೋ ಅನ್ನುವ ಸಂದರ್ಭ ಸಿಡಿಲು ಗುಡುಗುಗಳು ಸಮೀಪ ಬಂದು ಹೋದಾಗ ಎಲ್ಲ ಭಕ್ತರಿಗಂತಾರೆ, ಅಪ್ಪ ನನಗೆ ಪರಮಾತ್ಮ ಕರ್ಲಿಕ್ಕತ್ತಿದ್ದಾನೆ, ನಾನಿನ್ನು ಶಿವನ ಸನ್ನಿಧಾನಕ್ಕೆ ಹೋಗುತ್ತೀನಿ, ಸಾಕಿನ್ನ ಈ ಭೂಮಂಡಲದೊಳಗೆ ನಾನು ಇರೋದು ಅಂದಾಗ ಎಲ್ಲಾ ಭಕ್ತರು ಕಣ್ಣೀರು ಹಾಕ್ತಾರೆ. ಬುದ್ಧಿ, ನಿನ್ನಂತ ಪರಮ ಸದ್ಗುರುವಿನನ್ನ ಬಿಟ್ಟು ಇರ್ಲಿಕ್ಕೆ ನನಗೆ ಆಗುವುದಿಲ್ಲ, ನಾವು ನಿನ್ನಂತ ಗುರುವಿನನ್ನ ನಾವು ಮಾರುತಿ ಹ್ಯಾಂಗ ಬದುಕುವುದು ಅಂದಾಗ ಸಿದ್ಧಲಿಂಗೇಶ ಅಂತಾರೆ, ಅಪ್ಪ ಯಾವುದಕ್ಕೆ ಹುಟ್ಟದ ಅದಕ್ಕೆ ಮರಣದ, ಯಾವುದಕ್ಕೆ ಜನ್ಮದ ಅದಕ್ಕೆ ಮರಣದ, ನಾ ಹುಟ್ಟಿಲ್ಲ, ಪರಮಾತ್ಮನಿಂದ ನೇರವಾಗಿ ತಾಯಿ ಯೋನಿಯಿಂದ ಬಂದವನಲ್ಲ, ಅಯೋಜನಾಗಿ ನಾನು ಬಂದೀನಿ, ನಾನು ಪ್ರಾಣ ಬಿಡಂಗಿಲ್ಲ, ನಾನು ಜೀವಂತವಾಗಿ ಶಿವ ಸಮಾಧಿಯನ್ನ ಹೊಂದುತ್ತೀನಿ. ಸೂರ್ಯ ಚಂದ್ರ ಇರುತ್ತ ಯಾರು ಭಕ್ತಿಯಿಂದ ನನ್ನ ಗದ್ದಿಗೆಗೆ ಬಂದು ಸಿದ್ಧಲಿಂಗ ಅಂತಾರ, ಅವರ ಸಕಲ ದುಃಖಗಳನ್ನ ನಾನು ದೂರ ಮಾಡ್ತೀನಿ, ನಾನಿನ್ನು ಪರಮಾತ್ಮನ ಶ್ರೀಪಾದದೊಳಗ ಆನಂದ ಆಗಿರ್ತೀನಿ ಅಂತ ಸಮಾಧಿಯನ್ನ ನಿರ್ಮಾಣ ಮಾಡಿಕೊಂಡು ಎಡಗೈಯೊಳಗ ಮಹಾಲಿಂಗವನ್ನ ಬಲಗೈಯೊಳಗ ರುದ್ರಾಕ್ಷಿ ಮಣಿಯನ್ನ ಹಿಡಿತಾ ಸಿದ್ಧಲಿಂಗ ಶಿವಯೋಗಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಶಿವಯೋಗ ಸಮಾಧಿಯೊಳಗ ಒಂದಾಗುತ್ತಾರೆ. ಪ್ರಾಣ ಬಿಟ್ಟಿಲ್ಲ ಸಿದ್ಧಲಿಂಗ ಶಿವಯೋಗಿ. ಅಂತ ಮಹಾಜ್ಯೋತಿ ಇವತ್ತು ಕೂಡ ಜಗತ್ತನ್ನ ಬೆಳಗುತ್ತದೆ. ಒಂದಿಷ್ಟು ಎದ್ ನಿಂತು ಆ ಕಡೆ ಕೈ ಮಾಡಿ, ಎದ್ ನಿಂದ್ರಿ ಪತ. ಹಾ, ಎಲ್ಲರೂ ಕುಂತಲಿನೇ ಆ ಕೊಯ್ರಿ, ಒಂದಿಷ್ಟು ಮುಂದಕ್ಕೆ ಕೊಯ್ರಲ್ಲಿ, ಮುಂದಕ್ಕೆ ಹೋಗು ಪರಮೇಶ್ವರನ. ಈಗ ಓಂ ಹಸತೋ ಮಾಂ ಷಡ್ಗಮಯ ತಮಸೋ ಮಾಂ ಜ್ಯೋತಿರ್ಗಮಯ ಮೃತ್ಯುರ್ಮಾಂ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕೂಡ್ರಿ ಎಲ್ಲ. ಹೀಗೆ ಶಿವಸಮಾಧಿಯೊಳಗೆ ಒಂದಾಗುತ್ತಾರೆ.
ಮಹಾತ್ಮರ ಪುರಾಣಕ್ಕೆ ಕೊನೆ ಅನ್ನೋದು ಇರೋದಿಲ್ಲ, ಅದು ಯಾವಾಗಲೂ ನಡೆಯೋದು. ಮತ್ತೆ ನಾಳೆ ರೂಢಿಗನುಸಾರವಾಗಿ ಒಂದೇ ಒಂದು ನಿಮಿಷ ಈ ಪುರಾಣವನ್ನ ಮತ್ತೆ ಪ್ರಾರಂಭ ಮಾಡೋಣ ಅಂತ ಎಲ್ಲರಿಗೆ ಆ ಕಡೆ ಹೊಡೀರಿ, ಇಲ್ಲಿ ಹೊಡಿಬೇಡ್ರಿ. ನಿಮ್ಮೆಲ್ಲರ ಗಮನಕ್ಕೆ ತಿಳಿಸ್ತಾ ನಾಳೆ ಮತ್ತೆ ಪುರಾಣ ಪ್ರಾರಂಭ ಇರ್ತದೆ. ಮಂಗಲ ಇರೋದಿಲ್ಲ, ಹೀಗಾಗಿ ಮಂಗಲ ಗೀತೆ ಈಗ ಹಾಡೋದಿಲ್ಲ. ನೇರವಾಗಿ ಧರ್ಮಸಭೆ ಮುಗಿದ ಮೇಲೇನೆ ಮಂಗಲ ಗೀತೆ ನಾವು ಹಾಡೋಣ ಎನ್ನುವ ಮಾತನ್ನು ಹೇಳಿ ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ನೇರವಾಗಿ ನಿಲಾವು ಸಮಾರಂಭ ನಡೀತದೆ. ಒಂದು 15 ನಿಮಿಷದಿಂದ 20 ನಿಮಿಷದೊಳಗಾಗಿ ನಿಲಾವು ಮುಗೀತದೆ. ಇಷ್ಟೇ ಕೇಳೋರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮೀಜಿಯವರು ನಿಮ್ಮ ಮನಸ್ಸಿನ ಮೈಲಿಗೆಯನ್ನು ಕಳೆಯುವುದಕ್ಕೋಸ್ಕರ ಪ್ರತಿ ವರ್ಷನೂ ಈ ಒಂದು ಗ್ರಾಮದಲ್ಲಿ ಶರಣರ, ಮಹಾತ್ಮರ, ಸಂತರ ಒಂದು ಸುಳ್ಳುಡಿಗಳನ್ನು ಅಂದರೆ ಅವರ ಚರಿತ್ರೆಯನ್ನು ಹಚ್ಚಿ ಭಕ್ತರವನ್ನು ಮಲಿನದಿಂದ ಕಳೆಯತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಬಹಳ ಸ್ತುತ್ಯಾರ್ಹ. ಪೂಜ್ಯರು ಮೊದಲಿಂದಲೂ ನಮಗೆ ಆತ್ಮೀಯರು. ಆ ಪೂಜ್ಯರ ಒಂದು ಪೂಜಾ ಫಲ, ಅವರ ಒಂದು ನಿಷ್ಠೆ, ಅವರಲ್ಲಿರ್ತಕ್ಕಂಥ ಒಂದು ಶಕ್ತಿಯನ್ನು ಈ ಒಂದು ಗ್ರಾಮದ ಸುತ್ತಮುತ್ತ ಗ್ರಾಮದ ಭಕ್ತರೆಲ್ಲರೂ ಕಂಡುಕೊಂಡಿದ್ದೀರಿ. ಆ ಒಂದು ಪೂಜ್ಯರ ಕೃಪೆಗೆ ತಾವುಗಳೆಲ್ಲ ಪಾತ್ರರಾಗಿ ಇನ್ನೂ ಹೆಚ್ಚಿನ ಶಕ್ತಿ ನಿಮ್ಮಲ್ಲಿ ಬರಲಿ ಅಂತ ಒಂದು ಆಶೀರ್ವಾದವನ್ನು ಪೂಜ್ಯರಲ್ಲಿ ಬೇಡಿಕೊಳ್ಳೋಣ. ನಮಗೂ ನಿಮಗೂ ಪೂಜ್ಯರು ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡುವುದರಿಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ವಿಚಾರವನ್ನು ಹೇಳುತ್ತಾ ಅಂತ ಒಂದು ಶಕ್ತಿ ಬಸವಾದಿ ಶರಣರು ಚರಿತ್ರ ನಾಯಕನಾದಂತಹ ಸಿದ್ಧಲಿಂಗೇಶ್ವರನ ದಯಪಾಡಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸುತ್ತೇನೆ. ಈಗ ನಂದಗಾಂವ್ ಶ್ರೀಗಳ ವತಿಯಿಂದ ಆಶೀರ್ವಚನ ಆಗುತ್ತದೆ. ದಾಯತವನರಿಯಲ್ಕೆ ಸುಲಭೋಪಾಯದಿಂದ ಇದರಿಟ್ಟ ಬಾಹ್ಯಸ್ಥಳಕ್ಕೆ ಕುರುವಾಗಿ ದಾಯದೋರಿ ಸಮಸ್ತ ಭಕ್ತರ ಕಾಯವನಿ ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಗುರು ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮತರನ್ನ, ಆನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ, ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನ, ಗುರುಶಾಂತಲಿಂಗ ಶಿವಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಬಸವರಾಜೇಂದ್ರ ಶಿವಯೋಗಿಗಳ 19ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ದರ್ಶನಾಶೀರ್ವಾದವನ್ನು ದಯಪಾಲಿಸುತ್ತಿರುವ ನಂದಗಾಂವದ ಪರಮಪೂಜ್ಯ ರಾಜಶೇಖರ ಅಜ್ಜನವರ ಪಾದಕ್ಕೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯ ಪರಮಪೂಜ್ಯರು ಕಾಯಕಶೀಲರಾಗಿರುವಂಥ ಅತ್ಯಂತ ಸರಳಹೃದಯ ಸಂಪನ್ನರಾದ ಪರಮಪೂಜ್ಯ ಶ್ರೀಮಣಿಪ್ರ ಮಾಲಿಂಗ ಮಹಾಸ್ವಾಮಿಗಳು ಯದ್ದಲದೊಡ್ಡಿ ರಾಯಚೂರು ಜಿಲ್ಲೆ ಪರಮಪೂಜ್ಯರ ಶ್ರೀಪಾದಕ್ಕೆ ಶರಣನ್ನು ಸಮರ್ಪಣೆ ಮಾಡಿ ಪರಮಪೂಜ್ಯರೂ ಆದ ಹಿಂಚಗೇರಿಯ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಯಡಿಯೂರ ಸಿದ್ಧಲಿಂಗ ಶಿವಯೋಗಿಗಳನ್ನು ದಿವ್ಯ ಚಾರಿತ್ರೆ ಅತ್ಯಂತ ಪ್ರೀತಿಯಿಂದ ಉತ್ಸಾಹದಿಂದ ಮತ್ತು ಸಂಗೀತ ಸಾಹಿತ್ಯದೊಂದಿಗೆ ಅವರ ಜೀವನ ಚಾರಿತ್ರೆಯನ್ನು ನಮ್ಮ ಮನಮುಟ್ಟುವಂತೆ ಬೋಧನೆ ಮಾಡಿರುವಂಥ ಶ್ರೀ ಸಿದ್ದೇಶ್ವರ ಶಾಸ್ತ್ರಿಗಳವರಲ್ಲಿಯೂ ಕೂಡ ಶರಣನ್ನು ಸಮರ್ಪಣೆ ಮಾಡಿ ಅತ್ಯಂತ ಸುಶ್ರಾವ್ಯವಾಗಿ ಪ್ರೀತಿಯಿಂದ ಹಾಡನ್ನು ಒಳ್ಳೊಳ್ಳೆ ರಾಗಗಳನ್ನು ತೆಗೆದು ಆ ರಾಗಕ್ಕೆ ಭಾವವನ್ನು ಕೊಟ್ಟು ಶಕ್ತಿಯನ್ನು ಇನ್ನಷ್ಟು ಪುಷ್ಟಿಗೊಳಿಸಿ ಸಂಗೀತವನ್ನು ಹಾಡಿರುವಂಥ ಕಲ್ಯಾಣ ಕುಮಾರ್ ಗವಾಯಿಗಳವರಲ್ಲಿಯೂ ಅವರ ತಕ್ಕ ಸಾಥಿಯನ್ನೇ ನೀಡಿರುವಂಥ ಪ್ರಾಣೇಶ ತಬ್ಬಲ್ಜಿಯವರಲ್ಲಿಯೂ ಶರಣನ್ನು ಹೇಳುತ್ತಾ ಪುರಾಣದ ಬಸವಣ್ಣನವರಲ್ಲಿ ಹಾಗೂ ಇವತ್ತಿನ ಕಾರ್ಯಕ್ರಮದ ಸನ್ಮಾನಿತರಾದ ಅತ್ಯಂತ ಈ ಭಾಗದಲ್ಲಿ ಬಡವರು ಬಲ್ಲಿದವರು
ಸಣ್ಣವರು ದೊಡ್ಡವರು ಅನ್ನದೇ ಎಲ್ಲರೂ ನಮ್ಮವರು, ನಮ್ಮ ಮನೆಯ ಮಕ್ಕಳು ಅಂತ ತಮ್ಮ ಜೀವದಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಅಕ್ಕರೆಯಿಂದ ಲಾಲನೆ ಪಾಲನೆ ಪೋಷಣೆದೊಂದಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಸರನ್ನು ಗಳಿಸಿರುವ ಭಕ್ತಿ ಸಂಪನ್ನರಾದ ಶ್ರೀ ಅಶೋಕ್ ಡಾಕ್ಟರ್ ಹಿಪ್ಪುರಿಗೆ ಅವರಲ್ಲಿ ಶರಣನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಪಾನಮಂಗಳೂರಿನ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ, ಖೇಡಗಿಯ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ, ದೇವಿಕೌಟಾದ ಈ ಗ್ರಾಮದ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ, ಮೈಸಲ್ಗಿ, ಕೂಡಲ, ಅಂದೇವಾಡಿ, ಗುಬ್ಬೇವಾಡ, ಅಕ್ಕಲಕೋಟ, ಸೊಲ್ಲಾಪುರ ಹಾಗೂ ಇನ್ನೂ ಅನೇಕ ಗ್ರಾಮಗಳಿಂದ ಆಗಮಿಸಿರುವ ಎಲ್ಲ ಸರ್ವ ತಂದೆ ತಾಯಿಗಳಲ್ಲಿ, ಶರಣರಲ್ಲಿ, ಮಾತೆಯರಲ್ಲಿ, ಮಕ್ಕಳಲ್ಲಿ ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಸಮಯ ಭಾಳ ಆಗ್ಯದ, ಆದರೆ ದಿನದಿದ ಸಮಯ ಏನು ಅಲ್ಲ. ಆದರೂ ಕೂಡ ಕಾರ್ಯಕ್ರಮ ನೋಡೋದು, ನಾನು ಮೊನ್ನೆ ಹೇಳಿನಲ್ಲ, ಮಹಾತ್ಮರಂ ನೆನೆಯುವುದೇ ಘನ ಮುಕ್ತಿ ಪದಂಚು. ನಮ್ಮ ಮುಕ್ತಿ ಬೇಕಾಗಿತ್ತು ಅಂತಂದ್ರೆ, ನಮಗೆ ಆನಂದ ಬೇಕಾಗಿತ್ತು ಅಂದ್ರೆ, ಐಶ್ವರ್ಯ ಬೇಕಾಗಿತ್ತು ಅಂದ್ರೆ, ಶಾಂತಿ ಬೇಕಾಗಿತ್ತು ಅಂತಂದ್ರೆ ಅದು ಎಲ್ಲಿ ಸಿಗುತ್ತದಂತ ಕೇಳಿದ್ರೆ ಮಹಾತ್ಮರ ಸಾನ್ನಿಧ್ಯದೊಳಗೆ ಸಿಗುತ್ತದ. ಊಟ ಮತ್ತೆ ನಾಳೆ ಮಾಡಬಹುದು, ನಮ್ಮ ನಾಳಿನ ಕೆಲಸ ಮತ್ತೆ ನಾಳೆ ಮಾಡಬಹುದು, ಆದರೆ ಇಂಥ ಒಂದು ಸಮಯ ಸಿಗಲ್ಲ. ಇನ್ನೇಸು ಕಾಲಕ್ಕೆ ಬರೋದು ಇಂಥ ಶಿವ ಸಮಯ ಅನ್ನತಕ್ಕಂಥದ್ದು ಸಿಗಂಗಿಲ್ಲ. ಆ ನಿಟ್ಟಿನೊಳಗೆ ತಾವೆಲ್ಲ ಗುಡ್ಡದಪ್ಪವರ ಜಾತ್ರಾ ಮಾಡಬೇಕು, ಪೂಜ್ಯರ ಆಶೀರ್ವಚನ ಕೇಳಬೇಕು, ಪೂಜ್ಯರ ದರ್ಶನ ಮಾಡಬೇಕು ಅಂಥೇಳಿ ತಾವೆಲ್ಲ ಕೂತೀರಿ. ಅದರ ಜೊತೆಗೆ ತುಲಾಭಾರ ಉಭಯ ಪೂಜ್ಯರು, ನಂದಗಾಂವದ ಅಪ್ಪಗಳ ತುಲಾಭಾರ, ನಂದಗಾಂವ ಅಪ್ಪವರ ತುಲಾಭಾರ ಯಾಕೆ ಮಾಡಾಕತ್ತಿದ್ದೇವೆ ಅಂತ ಕೇಳಿದ್ರೆ, ನಂದಗಾಂವ ಅಪ್ಪವರಿಗೆ 75 ವರ್ಷ ತುಂಬ್ಯಾವ. ಎಷ್ಟು? 75 ವರ್ಷ ನಮ್ಮ ನಂದಗಾಂವ ಅಜ್ಜವರಿಗೆ ತುಂಬಿದ ಪ್ರಯುಕ್ತ. ಅವ್ರು ನೋಡ್ರಿ, ಇನ್ನ ನೋಡಿದ್ರೆ ಎಷ್ಟು ಲವಲೌಕಿಂದ 20 ವರ್ಷದ ಹುಡುಗ ತಿರುಗಾಡದಂಗೆ ತಿರುಗಾಡತ್ತಾರ ಅವ್ರು. ಯಾಕಂತಂದ್ರೆ ದಣವಿಲ್ಲ. ಆಗಲೇ ಹೇಳಾಕತ್ತಿದ್ರು ಅವರು, ನಂದು ಇತ್ತೀಚೆ ಸಾಧಾರಣ ಏನೂ ಇಲ್ಲಂದ್ರೆ 1 ತಿಂಗಳ 1.5 ತಿಂಗಳದಾಯ್ತು 3 ತಾಸು ಮಲಗಕತ್ತೀನಿ ರೀ. ಅದು ಯಾಕ್ರಿ ಬುದ್ಧಿ ಅಂಥದ್ದು ಏನು ಬಂದದ ಅಂತ ನಂದು. ಊರಾಗೆಲ್ಲ ಪಾದಯಾತ್ರಾ ಮಾಡಾಕತ್ತಿದೆವು, ಮನೆಗೆ ಹೋಗಾಕತ್ತಿದೆವು. ಮನೆಗೆಲ್ಲ ಅವರಿಗೆ ಹೋಗಿ ಲಿಂಗು, ರುದ್ರಾಕ್ಷಿ, ಭಸ್ಮ ಕೊಟ್ಟು ಅವರ ಕಷ್ಟ ನಷ್ಟಗಳನ್ನು ಕೇಳಿ ಅವರಿಗೆ ಆಶೀರ್ವಾದ ಮಾಡಾಕತ್ತಿದೆವು. ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾಡಾಕತ್ತಿರೋದ್ರಿಂದ ನನಗೆ ಟೈಮ್ ಸಿಗ್ತಾ ಇಲ್ಲ, 3 ತಾಸು ಮಲಗಕತ್ತೀನಿ ಅಂತಂದರು. ಬುದ್ಧಿ ತಾವು ವಯಸ್ಸಾಗೈತಿ, ಹಿಂಗೆ ಮಾಡಬೇಡ್ರಿ ಅಂದ. ಏನು ಸ್ವಾಮಿ ಎಲ್ಲಿಗೆ ಹೋಗಿ ಮುಟ್ಟಿಸ್ತಾನ, ನಾವು ಅದಕ್ಕೆ ಇದ್ದೇವಲ್ರಿಪ್ಪ ಅಂತಂದು. ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಒಬ್ಬ ಒಳ್ಳೆಯ ಪೂಜಾವಂತ ಸ್ವಾಮಿಗಳು ಸಿಗಬಹುದು, ಶ್ರೀಮಂತ ಸ್ವಾಮಿಗಳು ಸಿಗ್ತಾರೆ. ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ಆಸ್ತಿ ಇದ್ದವರು, ಏನೆಲ್ಲ ಇದ್ದವರು ಸಿಗಬಹುದು. ಒಳ್ಳೆಯ ಹೃದಯವಂತ ಸ್ವಾಮಿಗಳು, ಪೂಜಾವಂತ ಸ್ವಾಮಿಗಳು ಸಿಗೋದು ಕಷ್ಟ. ಆ ನಿಟ್ಟಿನೊಳಗೆ ನಮ್ಮ ನಂದಗಾಂವ ಅಪ್ಪವರು ಸಾಧಾರಣ ಮಟ್ಟಕ್ಕಾಗಿ 50 ವರ್ಷ 52 ವರ್ಷ ಆತನು. 52 ವರ್ಷ ನಂದಗಾಂವ ಮಠಕ್ಕೆ ಬಂದು, ನಂದಗಾಂವ ಮಠ ಇಷ್ಟು ಸುಂದರವಾಗಿ ಮಾಡ್ಯಾರ, ಭಾಳ ಕಟ್ಟಡ ಭಾಳ ಅದ್ಭುತ ಮಾಡ್ಯಾರ. ಅವರ ಮಠಕ್ಕೆ ಹೋದ್ರೆ ಆನಂದ ಅನ್ನಿಸ್ತದೆ. ಅಂಥ ಸ್ವಾಮಿಗಳನ್ನು, ಒಳ್ಳೆ ಪೂಜಾವಂತ ಸ್ವಾಮಿಗಳನ್ನು, ಆಚಾರವಂತ ಸ್ವಾಮಿಗಳನ್ನು ಕರೆದು ನಮ್ಮ ಭಕ್ತರಿಗೆ ದರ್ಶನ ಮಾಡಿಸ್ಬೇಕು, ಅವರ ತುಲಾಭಾರ ಮಾಡಿಸಬೇಕು, ಅವರ ಪಾದ ಪೂಜೆ ಮಾಡಬೇಕು. ಅವರ ಅಂತಃಕರಣ ಆಶೀರ್ವಾದ ನಮಗೂ ನಮ್ಮ ಭಕ್ತರಿಗೂ ಸಿಗಲಿ ಅಂಥೇಳಿ ಈ ತುಲಾಭಾರ ಕಾರ್ಯಕ್ರಮ ನಿಮ್ಮ ಸಲುವಾಗಿ ಅಜ್ಜಾರ ನಾನು ಕರೆಸಿದೀವಿ. ನಮ್ಮ ಎಲ್ಲ ಭಕ್ತರಿಗೂ ನಂದಗಾಂವದ ಅಜ್ಜನವರು ಕೃಪಾ ಮಾಡಬೇಕು ಅಂಥೇಳಿ ಅವರಲ್ಲಿ ಪ್ರಾರ್ಥಿಸುತ್ತೇನೆ.
ಮತ್ತು ಇನ್ನೊಂದು ನನ್ನ ಮಗಲು ಕೂತಾರ ನೋಡ್ರಿ, ನಮ್ಮ ಅಜ್ಜಾರು ಎದ್ದಲದಡ್ಡಿ ಅಜ್ಜಾವರು. ಇದು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕು. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನೊಳಗೆ ಒಳಬಳ್ಳಾರಿ ಅಂಥೇಳಿ ಚನ್ನಬಸವ ತಾತನವರಾಗಿ ಹೋದರು. ಆ ಭಾಗದೊಳಗೆ ರಾಯಚೂರು ಮತ್ತು ಬಳ್ಳಾರಿ ಈ ಭಾಗಕ್ಕೆ ಹೋದ್ರಿ ಅಂದ್ರೆ ಒಳಬಳ್ಳಾರಿ ತಾತನವರು ಚನ್ನಬಸವ ತಾತನವರು ಅಂದ್ರೆ ಕುತ್ತಿದ ಮನುಷ್ಯ ಈಳತ್ತನ ಮ್ಯಾಗ ಎದ್ದ ಕೈ ಮುಗಿತನವ. ಇವತ್ತೂ ಕೂಡ ಕೂತಿರುವಂತ ಚನ್ನಬಸವ ತಾತನವರು ಒಳಬಳ್ಳಾರಿ ಚನ್ನಬಸವ ತಾತನವರು ಅಂದ್ರೆ ಕೂತಿರುವಂತ ಭಕ್ತ ಎದ್ದ ನಿಂತ ಕೈ ಬಗ್ತಾನ. ಚನ್ನಬಸವ ತಾತನವರು ಬಹಳ ದೊಡ್ಡವ್ರಪ್ಪ, ಬಹಳ ದೊಡ್ಡವರು. ಚನ್ನಬಸವ ತಾತನವರು ಅಂದ್ರೆ ಉದಾಹರಣೆಯಾಗಿ 12ನೇ ಶತಮಾನದ ಬಸವಣ್ಣನವರು ಆಗಿ ಹೋದ್ರಲ್ಲ, ಹಂಗ ಚನ್ನಬಸವ ತಾತನವರು ಆಗಿ ಹೋದ್ರ ಆ ಭಾಗದೊಳಗೆ. ಬಡವ ಬಲ್ಲಿದ ಸಣ್ಣವರು ದೊಡ್ಡವರು ಯಾರು ಅಲ್ಲಿಲ್ಲ, ಎಲ್ಲರೂ ನನ್ನ ಮಕ್ಕಳು, ಎಲ್ಲರೂ ನನ್ನ ಮಕ್ಕಳು ಅಂತ ಎಲ್ಲರನ್ನ ಅಪ್ಪಿಕೊಂಡು ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಿರುವಂಥ ಆ ಹಿರಿಯ ಜೀವದ ಸಂಬಂಧಿಕರು ನಮ್ಮ ಅಜ್ಜವರು. ಅವರ ಮೊಮ್ಮಗ ಚನ್ನಬಸವ ತಾತನವರ ಮೊಮ್ಮಗ ಇವರು. ನಾವು ಎಲ್ಲ ಹೊಸಪೇಟೆ ಅಜ್ಜವರ ಗರಡಿಯೊಳಗೆ ತಯಾರಾದವರು. ಆ ಭಾಗದೊಳಗೆ ನಮ್ಮನ್ನೆಲ್ಲ ಕರೆಸ್ಕೊಂಡು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಬಹಳ ಗೌರವದಿಂದ ನಮ್ಮನ್ನೆಲ್ಲ ಕಂಡಿರುವಂಥ ಒಬ್ಬ ಜಂಗಮ ಮೂರ್ತಿ ಜಂಗಮ. ನಮ್ಮ ಎದ್ದಲದಡ್ಡಿ ತಾತನವರು ಮಠ ಕಟ್ಟ್ಯಾರ. ನಾನು ಆಗಲೇ ಅಜ್ಜರಿಗೆ ಹೇಳಾಕತ್ತಿದ್ದೆ. ಸಾಧಾರಣ ಆ ಮಠದ ಕಿಮ್ಮತ್ತು ನೋಡಿದ್ರೆ 3 ರಿಂದ 4 ಕೋಟಿ ರೂಪಾಯಿ ಆಗಬಹುದು. 3 ರಿಂದ 4 ಕೋಟಿ ರೂಪಾಯಿ ಆಗಬಹುದು. ಆ ಮಠ ಹೆಂಗದ ಅಂದ್ರೆ ಪೂರ ಕಲ್ಲಿಂದದ, ಮ್ಯಾಗೂ ಕಲ್ಲ, ಕೆಳಗೂ ಕಲ್ಲ, ಕಂಬ ಕಲ್ಲ, ತೊಲಿ ಕಲ್ಲ, ಎಲ್ಲವೂ ಕೂಡ ಕಲ್ಲಿನಿಂದ, ಮುಪ್ಪೇ ಇಲ್ಲದಕ್ಕೆ. ಅಂಥ ಒಂದು ಅದ್ಭುತವಾಗಿರುವಂಥ ಮಠ ಕಟ್ಟ್ಯಾರ. ಅದನ್ನು ನೋಡಬೇಕು ತಾವೆಲ್ಲ. ಮತ್ತು ಆ ಭಾಗದೊಳಗೆ ನಮ್ಮ ಮಾಲಿಂಗ ಸ್ವಾಮಿಗಳು ಅಂದ್ರೆ ಅತ್ಯಂತ ಸರಳವಾಗಿ ಮಾಲಿಂಗ ಅಜ್ಜವರು ಎದ್ದಲದಡ್ಡಿ ಅಜ್ಜಾರು ಬಂದ್ರೆ ಅಂದ್ರೆ ಬಹಳ ಸಂತೋಷ ಪಡುವಂಥ ಆ ಜನ. ಅಂಥ ಪರಮ ಪೂಜ್ಯರು ಗೋಶಾಲೆಯನ್ನು ಮಾಡ್ಯಾರ. ಸಾಧಾರಣ 200-300 ಆಕಳದಾವ. ನಾನು ನೋಡಿ ಬಂದೀನಿ. ಭಾಳ ಒಳ್ಳೆ ಆಕಳುಗಳದಾವ, ಕಾಯಕಶೀಲರದರ. ಆ ಭಾಗದಲ್ಲಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳೆಲ್ಲ ಅಜ್ಜಾರ ಮಾತು ಕೇಳ್ತಾರೆ. ನೋಡಾಕ ಸಾದಾ ಮನುಷ್ಯ ಕಾಣ್ತಾರೆ. ಇವರು ನೋಡಾಕ ಸಾದಾ ಮನುಷ್ಯ ಕಾಣ್ತಾರೆ. ಆ ಭಾಗದಾಗ ಪ್ರತಿಯೊಬ್ಬ ರಾಜಕೀಯವನ್ನು ಕೂಡ ಅವ ಬಂದಂದ್ರೆ, ಅಜ್ಜಾರ ಬಂದಂದ್ರೆ ಎದ್ದು ನಿಲ್ಲಬೇಕವ. ಅವ ಎದ್ದು ನಿಲ್ಲಿಲ್ಲ, ಅಜ್ಜಾರಿಗೆ ದರ್ಶನ ಕೊಡಲಿಲ್ಲ ಅಂದ್ರೆ ಮುಂದಿನ ವರ್ಷ ಅವ ಬರಂಗೇ ಇಲ್ಲ. ಇದು ಶತಸಿದ್ಧಲ್ಲಿ, ಇದು ಶತಸಿದ್ಧದ. ಅದಕ್ಕೆ ಆ ನಿಟ್ಟಿನೊಳಗೆ ಅಜ್ಜಾರು ಬಹಳಷ್ಟು ನಮ್ಮ ಮಹಾಲಿಂಗ ಸ್ವಾಮಿಗಳ ಪ್ರೀತಿ ಗೌರವ ಭಾಳದ. ಅಂಥ ಮಹಾಲಿಂಗ ಸ್ವಾಮಿಗಳು ನಮ್ಮ ಭಾಗಕ್ಕೆ ಬಂದು ಪಾದ ಹಾಕಿ ನಮ್ಮ ಭಕ್ತರಿಗೂ ಕೂಡ ಒಂದಿಷ್ಟು ಆಶೀರ್ವಾದ ಮಾಡಿ ನಮ್ಮ ಭಕ್ತರ ಮನಸ್ಸನ್ನು ತೊಳೆದು ನಮ್ಮ ಭಕ್ತರಿಗೆ ಸುಖ ಸಂತೋಷ ಆನಂದ ಕೊಡಲಿ ಅಂಥೇಳಿ ಆ ನಿಟ್ಟಿನೊಳಗೆ ಅವ್ರದ್ದು ಕೂಡ ಭಾಳ ಕಾಯಕಶೀಲರವರು. ಅವ್ರನ್ನೂ ಕೂಡ ನಾವು ತುಲಾಭಾರ ಮಾಡಿ ಅವರಿಗೂ ಗುರುವಂದನ ಅಂತಕ್ಕಂಥದ್ದು ಸಲ್ಲಿಸಿ ನಾವು ಕೃತಾರ್ಥರಾಗೋಣ ಅನ್ನುವಂಥ ಭಾವ ಇಟ್ಟುಕೊಂಡು ಪೂಜ್ಯರನ್ನು ಕರೆಸಿದೆವು. ಆ ಉಭಯ ಪೂಜ್ಯರ ತುಲಾಭಾರ ನಡೀತದೆ. ಅವ್ರದೊಮ್ಮ ಇವ್ರದೊಮ್ಮ. ಅವ್ರನ್ನ ಕುಂಡ್ರಿಸಿ ಪಾದ ಪೂಜೆ ಮಾಡಿಕೊಂಡು ತುಲಾಭಾರ ತುಂಬ ನೋಡೋಣ. ನಾನು ಹೇಳಿನಲ್ಲ, ಮಹಾತ್ಮರನ್ನು ನೆನೆಸೋದು, ಅವ್ರು ನೆನೆಸಿದ್ರೆ ಸಾಕು. ನಮ್ಮ ಜನ್ಮಾಂತರ ಪಾಪ ಎಲ್ಲ ದೂರ ಆಗ್ತದೆ. ನಮಗೆ ಸುಖ ಸಂತೋಷ ಎಲ್ಲ ಅವರೇ ಕೊಟ್ಟು ಬಿಡ್ತಾರೆ. ನಾವು ಯಾರಿಗೆ ಕೊಡಬೇಕು? ನಾವು ತಪಸ್ಸು ಮಾಡಿದ ಸಾಧನೆ ಸಿದ್ಧಿ. ನೀವು ರೊಕ್ಕ ರೂಪಾಯಿ ಗಳಿಸಿದ್ದು ನಿಮ್ಮ ಮಕ್ಕಳಿಗೆ ಮರಿಗೆ ಆಗ್ತದೆ. ನಾವು ಗಳಿಸಿದ್ದು ಯಾರಿಗೆ ಕೊಡಬೇಕು? ನಾವು ಗಳಿಸಿದ್ದು ನಿಮಗೆ ಕೊಡೋದು. ನಿಮಗೂ ಕೂಡ ಸಲುವಾಗಿ ಬರ್ರಿಪ್ಪ 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 ಅಂತ ಕರೆದು ಆಶೀರ್ವಾದ ಮಾಡುವಂಥದ್ದು. ಆ ನಿಟ್ಟಿನೊಳಗೆ ಉಭಯ ಪೂಜ್ಯರು ಬಂದಾರ. ನಮ್ಮ ಭಕ್ತರಿಗೆ ಆಶೀರ್ವದಿಸಬೇಕಂತ ಹೇಳ್ತಾ ನಮ್ಮ ಪುರಾಣಿಕರು ಸಿದ್ದೇಶ್ವರ ಶಾಸ್ತ್ರಿಗಳು 11ನೇ ಪರ್ಯಂತರವಾಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ಭಾಳಷ್ಟು ತತ್ವ ಸಾಹಿತ್ಯ ಸಿದ್ಧಾಂತ ಒಳಗೊಂಡು ಭಾಳಷ್ಟು ಸರಳವಾಗಿ
ನಮ್ಮೆಲ್ಲ ಶಿಷ್ಯರಿಗೆ ಭಕ್ತರಿಗೆ ಸಿದ್ಧಲಿಂಗೇಶ್ವರ ಚಾರಿತ್ರ್ಯನ್ನ ಉಣಬಡಿಸ್ಯಾರ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಗವಾಯಿಗಳು ಬಹಳ ಸುಂದರ. ನಾನು ಮಂಗಳೂರೊಳಗೆ ಪುರಾಣ ಹೇಳಿದಾಗ ನನಗೊಬ್ಬ ಸಂಗೀತಗಾರ ಸಿಕ್ಕಿದ್ದ. ಅದರ ಮ್ಯಾಗ ಒಳ್ಳೆ ಹಾಡ ಸಂಗೀತಗಾರ ನೋಡೋದಂದ್ರೆ ನಾನು ಇವನ್ನ ನೋಡಿದ್ದು, ಕಲ್ಯಾಣ ಕುಮಾರನ. ಮಂಗಳೂರೊಳಗೆ ಪುರಾಣ, ಯಾಕಂದ್ರೆ ಪುರಾಣ ಹೇಳೋ ಕಾಲಕ್ಕಂದ್ರೆ ಸುಮ್ಮನೆ ಪುರಾಣ ಹೇಳೋದಲ್ಲ, ಯಾವ ವಿಷಯ ಬರ್ತದೆ ಆ ವಿಷಯದ ಮೇಲೆ ಅದನ್ನ ಹಾಡ ಹೇಳಬೇಕು. ಅಂಥದ್ದು ನಮ್ಗೆ ಇಂಥ ಹಾಡೇ ಬೇಕು ಅಂದ್ರೆ ಅಂಥ ಹಾಡೇ ಹಾಡುವಂಥ ಶರಣಯ್ಯ ಬೀದಿ ಮನಿ ಅಂತೇಳಿ ಅವ್ರನ್ನ ನೆನೆಸ್ಕೊಂತೀನಿ. ನಾನು ಭಾಳ ಒಳ್ಳೆ ಹಾಡ್ತಿದ್ದ. ಅಂಥ ಹಾಡುವಂಥ ವ್ಯಕ್ತಿನ ನಾನು ಪುನಃ ಈಗ 27-28 ವರ್ಷ ಆಯ್ತು ಮಂಗಳೂರೊಳಗೆ. ಯಾಕ್ರಿ ಸರ್ಪಂಚರ? 27-28 ವರ್ಷ ಆಯ್ತು. ಅದರ ಮೇಲೆ ಚಲೋ ಹಾಡುವಂಥ ವ್ಯಕ್ತಿ ನಮ್ಮ ಕಲ್ಯಾಣ ಕುಮಾರ ನಮಗೀಗ ಸಿಕ್ಕಾನ. ಒಳ್ಳೆ ಅವನ ವಾಗ್ಮಯತೆ ಮತ್ತು ಪಾಂಡಿತ್ಯ ಒಳ್ಳೇದದ. ಅವನು ಇನ್ನಷ್ಟು ಹೆಚ್ಚೆಚ್ಚಾಗಿ ಬೆಳೀಲಿ ಅಂತ ಆಶಿಸ್ತಾ, ಮತ್ತು ನಮ್ಮ ಪ್ರಾಣೇಶನು ಕೂಡ ನೋಡಾಕ ತೆಳ್ಳಗದನವ, ನೋಡಾಕ ಭಾಳ ತೆಳ್ಳಗದನ. ಆದ್ರೆ ತಬಲ ಬಡಿತಾನ ಭಾರಿ ಬಡಿತಾನವ. ಏನು ಹಿಂಗೆ ಬಡದಂದ್ರೆ ಡನ್ ಅಂತ. ಅವನ ಮೈಯಾಗ ರಕ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ತಬಲಕ್ಕೆ ಮಾತ್ರ ಗೇಟ್ ಭಾರಿ ಬಿಡುತ್ತಾನೆ. ಆದ್ರೆ ಒಳ್ಳೆ ಉತ್ತಮವಾಗಿರುವಂಥ ಕಲಾಕಾರ. ಅಂಥ ಕಲಾಕಾರನು ಕೂಡ ನಮ್ಮ ಮಟ್ಟಕ್ಕೆ ಬಂದಿದ್ದು ಕೂಡ ಸಂತೋಷ ಅನ್ನಿಸ್ತದೆ. ಈ ನಿಟ್ಟಿನೊಳಗೆ ನಮ್ಮ ಡಾಕ್ಟರ್ ಸಾಹೇಬರು ಅಶೋಕ್ ಇಪ್ಪರಿಗೆಯವರು ಭಾಳಷ್ಟು ಎಲ್ಲರನ್ನ ಹಚ್ಕೊಂಡು ನಮ್ಮವರು ತಮ್ಮವರು ಅಂಥೇಳಿ ಭಕ್ತಿವಂತರು ಮತ್ತು ಒಳ್ಳೆಯ ವಿನಯವಂತರು. ಅವರು ಈ ಮಟ್ಟದ ಮೇಲೆ ನಮ್ಮ ಮೇಲೆ ಇಟ್ಟಿರುವಂಥ ಗೌರವ ಕಂಡು ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಒಂದು ನಮ್ಮ ಡಾಕ್ಟರ್ ಭಾಳ ಚಲೋ ಅಂತ ಏನಂತೀರಲ್ಲ, ನಾವು ಅವ್ರನ್ನ ಸತ್ಕಾರ ಮಾಡಿದೆವು. ಆದ್ರೆ ನಾ ಮಾಡಿದ್ದ ಸತ್ಕಾರ ಅಲ್ಲ, ನಿಮ್ಮೆಲ್ಲರ ಪರವಾಗಿ ಎಲ್ಲ ಸ್ವಾಮಿಗಳು ಕೂಡಿ ಮಾಡಿದ್ವಿ. ಅವರು ಇನ್ನಷ್ಟು ಆಯುಷ್ಯ ವೃದ್ಧಿಯಾಗಲಿ, ಅವರ ಕೆಲಸ ಇನ್ನಷ್ಟು ಹೆಚ್ಚಾಗಿ ಈ ಸಮಾಜಕ್ಕೆ ಕೊಡಮಾಡಲಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳುತ್ತಾ, ಎಲ್ಲರಿಗೂ ಕೂಡ ದಾಸೋಗದ ಸೇವೆ ಮಾಡ್ಯಾರ ನಮ್ಮ ಈಚೆಗೆಯವರು ದಾಸೋಗದ ಸೇವೆಯನ್ನ ಮಾಡ್ಯಾರ. ನಮ್ಮ ನಿರ್ಮಲಾ ಅವರ ಮನೆಯವರು ಸ್ವಾಮಿನಾಥ್ ಭಾಳ ಜೋಡಿ ಮಸ್ತ್ ಅದಾವು, ಭಾಳ ಪ್ರೇಮ ಅವರಿಬ್ರು. ಎಷ್ಟು ಪ್ರೇಮ ಅಂತ ಕೇಳಿದ್ರೆ ಅದು ನಮಗೆ ತಿಳಿಯಲ್ಲ, ಅವರಿಗೆ ಕೇಳಬೇಕು. ಭಾಳ ಸೂಕ್ಷ್ಮವಾಗಿ ಆಕೆ ನಮ್ಮ ನಿರ್ಮಲ ಅಂದ್ರೆ ಆ ಕಲ್ಯಾಣದ ಬಸವಣ್ಣನ ಹೆಂಡತಿ ನೀಲಮ್ಮ ಏನಿದ್ದಳು, ಆಕೆ ಕೈಕಿ ಸ್ವಲ್ಪ ಮುಂದದಾಳೆ. ನೀಲಮ್ಮನವರು ಏನಿದ್ರು ಅವ್ರಕ್ಕಿಂತ ಇವರು, ಯಾಕಂದ್ರೆ ಏನು ಬಂದ್ರೂ ತಡ್ಕೊಂತಾಳಕ್ಕೆ ಮನುಷ್ಯನೊಳಗೆ ಇಟ್ಕೊಂಡು. ಹಿಂಗಾಗಬೇಕ್ರಿ ಅಂತ ತನ್ನ ಮನುಷ್ಯನೊಳಗೆ ಏನು ಮಾಡ್ಕೊಂಡಳು ಹಂಗೆ ಮಾಡ್ತಾಳೆ. ಯಾರು ಏನು ಹೇಳಿದ್ರು ಯಾರು ಬಂದ್ರೂ ಬಿಡಲಕ್ಕೆ. ತನ್ನ ಮನುಷ್ಯನ ಕೆಲಸವನ್ನ ಮಾಡಿ ಗಂಡನ ತಿದ್ದಿ ಇದು ಹಿಂಗೆ ಆಗವ್ರಕ್ಕೆ ಅವನು ಈಕೆ ಮಾತು ಮೀರಲ್ರಿ. ನೀವು ಮೀರ್ತೀರೇನ್ರಿ? ಅವ ಅಂತೂ ಮೀರಲ್ಲ. ಭಾಳ ಒಳ್ಳೆ ಸ್ವಾಮಿನಾಥ ಹೃದಯವಂತದನ, ಭಕ್ತಿವಂತದನ, ಮತ್ತು ಅತ್ಯಂತ ಪ್ರೀತಿಯ ಮನುಷ್ಯ, ಧಾರ್ಮಿಕ ಮನುಷ್ಯ. ಅಂಥವರು ಸೇವೆ ಇವತ್ತು ದಾಸೋಗದ ಸೇವೆ ಅವ್ರು ಮಾಡ್ಯಾರ. ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ನಮ್ಮವರೇ ಆಗಿರುವಂಥ ನಮ್ಮ ಪೂಜ್ಯರು, ಹೆಮ್ಮೆಯ ಪೂಜ್ಯರು ಅಂತೀವಿ ನಾವು. ಯಾಕಂದ್ರೆ ಹಿಂಚಗೇರಿ ಅಪ್ಪಗಳು ಅಂತಂದ್ರೆ ನಮ್ಮ ಮಠದ ಮಗ, ಅತ್ಯಂತ ನಮ್ಮ ಮಾನಸಿಕವಾಗಿರುವಂಥ ಮನಸ್ಸಿನ ಕೂಸದು. ಅವರು ಒಳ್ಳೆ ಹೃದಯವಂತ ಸ್ವಾಮಿಗಳು, ಒಳ್ಳೆಯ ವಿದ್ವಂತ ಉಳ್ಳಂಥ ಸ್ವಾಮಿಗಳು, ಪ್ರೀತಿಯ ಸ್ವಾಮಿಗಳು. ಅಂಥವರು ಕೂಡ ನಮ್ಮ ಮಠ ಅಂತ ತಿಳ್ಕೊಂಡು, ನಮ್ಮ ಸ್ವಾಮಿಗಳು ಅಂತ ತಿಳ್ಕೊಂಡು ಇಲ್ಲಿ ತನ ಬಂದು ನಮ್ಮ ಭಕ್ತರಿಗೆ ಆಶೀರ್ವಾದ ಮಾಡ್ತಾರಲ್ಲ, ನಿಜಕ್ಕೂ ಕೂಡ ಬಹಳ ಸಂತೋಷ ಅನ್ನಿಸ್ತದೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಒಟ್ಟಾರೆ ಕಾರ್ಯಕ್ರಮ ಇನ್ನೇನು ಬಂದಿರಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಜ್ಜಾರ ತುಲಾಭಾರ ಮೊದಲು ಒಬ್ಬರದಾಗ್ತದೆ, ಆಮ್ಯಾಗ ಒಬ್ಬರದಾಗ್ತದೆ. ಸ್ವಲ್ಪ ಭಾಳ ಆದ್ರೆ ಒಂದು 10-15 ಮಿನಿಟ್ನಾಗ ಮುಗೀತದೆ.
ಟೈಮ್ ಬರೋಬ್ಬರಿ ನಮ್ಮ ಟೈಮಿಗೆ ಬಂದದ್ದು ಅದು. ಅದಕ್ಕೆ ಪ್ರಸಾದ ರೆಡಿ ಅದ. ತಾವೆಲ್ಲ ಇದೊಂದಿಷ್ಟು ಅಜ್ಜಾರ ಕಾರ್ಯಕ್ರಮ ನೋಡಿಕೊಂಡು ತಾವೆಲ್ಲ ಕೃಪಾಶೀರ್ವಾದ ಪಡೀರಿ. ಆ ಸಮಯದೊಳಗೆ ನಮ್ಮ ಹಿಂಚಗೇರಿ ಅಪ್ಪಗಳು ಭಾಳ ಚಂದ ಹಾಡ್ತಾರೆ, ಕೇಳಬೇಕು ಅವ್ರದ್ದು. ಅಂಥ ಹಾಡನ್ನು ನಾವು ಕೇಳಿ ಪುನೀತರಾಗೋಣ, ಅಜ್ಜರ ಆಶೀರ್ವಾದ ಪಡೆಯೋಣ ಅನ್ನತಕ್ಕಂಥ ಮಾತನ್ನು ಹೇಳಿ, ಮೊದಲಿಗೆ ನಮ್ಮ ನಂದಗಾಂವದ ಪರಮ ಪೂಜ್ಯರ ತುಲಾಭಾರ ನಡೀತದೆ. ನಂದಗಾಂವದ ಪೂಜ್ಯರದ ಆದಮೇಲೆ ಹೌದಲ್ಲ, ಅಯ್ಯೋ ಶಿವ ಪರಮಾತ್ಮ, ನಮ್ಮ ಅಜ್ಜಾರು ಒಂದೆರಡು ಮಾತುಗಳನ್ನು ಆಶೀರ್ವಚನ ರೂಪದಲ್ಲಿ ನಮ್ಮನ್ನೆಲ್ಲ ಹರಿಸ್ತಾರಂತಕ್ಕಂಥ ಮಾತನ್ನು ಪೂಜ್ಯರ ಪಾದದೊಳಗೆ ಕೇಳಿಕೊಂಡು, ಇಲ್ಲಿವರೆಗೆ ಹೊತ್ತಾರೆ ಎದ್ದು ಅಗ್ರಮಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನನ್ನು ಯಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ ಎನ್ನುವಂತೆ ಶ್ರೀಮಠದ ಒಡೆಯರು ಜೊತೆಗೆ ಪೀಠಾಧಿಪತಿಗಳಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ತಮ್ಮ ಬಸವಾಮೃತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಶ್ರೀಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಶೇಖರ ಮಹಾಸ್ವಾಮಿಗಳು ವಿರಕ್ತ ಮಠ ನಂದಗಾಂವ್ ಪರಮ ಪೂಜ್ಯರು ಬಸವಾಮೃತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು ಅಂತ ಶ್ರೀಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ ಕೃಪಾತಮಹಂ ವಂದೇ ಗುರುಕುಮಾರಂ ಶಿವಂ. ಯಡಿಯೂರಪುರಾಧೀಶಂ ಕಾಮಿತಾತಪ್ರದಾಯಕಂ ನಿರ್ವಿಕಲ್ಪ ಸಮಾಧಿಸ್ಥಂ ಸಿದ್ಧಲಿಂಗ ಭಜಾಮ್ಯಹಂ. ಆರಾಧ್ಯ ಗುರು ಹಾನಗಲ್ಲ ಶಿವಯೋಗಿಯನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಬಸವಾದಿ ಶರಣರನ್ನು ನೆನೆಯುತ್ತಾ ಎನ್ನ ಗುರು ಶಿವಯೋಗಿ ಶಾಂತಲಿಂಗೇಶ್ವರರನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಈ ಪುಣ್ಯಕ್ಷೇತ್ರದ ಬಸವರಾಜೇಂದ್ರ ಮಹಾಸ್ವಾಮೀಜಿಯವರಿಗೂ ಶರಣೆಂದು, ಮಠದ ಒಡೆಯರಾಗಿ ಸ್ಥಾಪಕರಾಗಿ ಸಮಾಜದ ಬೋಧನೆಯನ್ನು ಮಾಡುತ್ತಿರುವ ಮಾತಾಡುವ ದೇವರಾಗಿ ಇರುವ ಪೂಜ್ಯ ಶಿವಬಸವ ಮಹಾಸ್ವಾಮಿಗಳವರ ಪಾದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಎದ್ದಲದೊಡ್ಡಿಯ ಮಹಾಲಿಂಗ ಸ್ವಾಮೀಜಿಯವರ ಪಾದಕ್ಕೂ ಕೂಡ ಶರಣೆಂದು, ಶಂಭುಲಿಂಗ ಶಿವಾಚಾರ್ಯರು ಕೂಡ ಶರಣೆಂದು, 11 ದಿವಸದ ಪರ್ಯಂತರವಾಗಿ ಯಡಿಯೂರ ಸಿದ್ಧಲಿಂಗೇಶ್ವರ ಪುರಾಣವನ್ನು ಹೇಳಿದ್ರೆ ಶಾಸ್ತ್ರೀಜಿಯವರಲ್ಲೂ ಸಂಗೀತದ ಬಳಗೋದರಲ್ಲೂ ಕೂಡ ಶರಣೆಂದು, ಆತ್ಮೀಯ ಶರಣಬಂಧುಗಳೇ, ಶರಣ ತಾಯಿಂದರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸದ್ಗುರುವಿನ ಪಾದಕೃಪಾ ವಿಶೇಷದಿಂದ ಈ ಪುಣ್ಯಕ್ಷೇತ್ರ ನಿಜವಾಗಿ ಒಂದು ಮಠ ಏನು ಮಾಡ್ತದ ಅನ್ನೋದಕ್ಕೆ ನಾನೆಲ್ಲ ಬಹಳ ಹೇಳಬೇಕಂತ ನಾ ಮಾಡಿದ್ದೆ. ಆದರೆ ಸಮಯ ಮಾತ್ರ ಬಹಳಷ್ಟು ಕಡಿಮೆ. ಆದರೆ ಸೂರ್ಯ ಬಹಳ ದೊಡ್ಡವನಿದ್ದರೂ ಕೂಡ ಕೊಡ ಸಾಣದಿದ್ರೆ ಅದ್ರಾಗ ಸೂರ್ಯನ ಬೆಳಕ ಬೀಳುವ ಹಾಗೆ ಒಂದೆರಡು ಮಾತುಗಳನ್ನು ಹೇಳಿಬಿಡುತ್ತೀನಿ ನೋಡಿ. ಒಂದು ಮಠ ಇವತ್ತು ಎಷ್ಟು ವರ್ಷ ಆಯ್ತು ರೀ ಬುದ್ಧಿ ಮಠ ಆಗಿ? 20 ವರ್ಷದ ಹಿಂದೆ, ನಾನು 25 ವರ್ಷದಿಂದ ನಾ ಇಲ್ಲಿ ಬರ್ತಿದ್ದೆ. ಆ ಸಮಯದೊಳಗಿರ್ತಕ್ಕಂಥ ಮಠ ಏನಿದ್ದಿಲ್ಲ ಇಲ್ಲಿ. ಆದರೆ ಜನರಲ್ಲಿರ್ತಕ್ಕಂಥ ಸ್ವಭಾವನೂ ಕೂಡ ಹೀಗೆ ಇರಲಿಲ್ಲ. ಮಳೆ ಬಂದರೆ ಭೂಮಿ ಹಚ್ಚಗಾಗ್ತದೆ. ಪೂಜ್ಯರ ನೆಲೆಸಿರ್ತಕ್ಕಂಥ ಹಲವು ಮಾತು ಏನು, ನೀನು ಒಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ ಅನ್ನೋ ಹಾಗೆ ನಮ್ಮ ಬಸವರಾಜೇಂದ್ರ ನಮ್ಮ ಶಿವಬಸವ ಮಹಾಸ್ವಾಮೀಜಿಯವರು ಈ ಪುಣ್ಯ ಭೂಮಿಗೆ ಬಂದಾಗ ಇಲ್ಲೇನೂ ಇರಲಿಲ್ಲ. ಹಾಗೇ ಹೋಗ್ತಾ ಇದ್ರು, ತಿಂಗಳಿಗೊಮ್ಮೆ ಬರ್ತಾ ಇದ್ರು. ಬಂದು ನಿಮ್ಮೆಲ್ಲರ ಭಾವನೆಗಳನ್ನು ಬದಲಾಯಿಸಿದರು. ಒಬ್ಬ ಸ್ವಾಮಿಗಳಾಗಿರ್ತಕ್ಕಂಥವ್ರು ಏನು ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಎಲ್ಲ ಸಣ್ಣ ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಬಿದ್ದು,
ಸುತ್ತಮುತ್ತಲಿನ ಪರಿಸರಕ್ಕೆ ಒಂದು ಸಂಸ್ಕಾರ ಬಿದ್ದದೆ. ಧರ್ಮದ ಬೋಧನೆಯನ್ನ ಕೇಳ್ತ ಇವತ್ತ ಟಿವಿ ಮಾಧ್ಯಮಗಳು ಬಂದ ಮೇಲೆ, ಮೊಬೈಲ್ ಮಾಧ್ಯಮ ಬಂದ ಮೇಲೆ ಪ್ರತಿಯೊಬ್ಬರು ವಿಚಿತ್ರವಾಗಿರ್ತಕ್ಕಂಥದ್ದೇ ನೋಡ್ತಕ್ಕಂಥ ದಿನಮಾನದೊಳಗೆ ಇವತ್ತ ಇಂಥ ಯಾವ ಕಟ್ಟಿ ಹಾಕ್ತಕ್ಕಂಥ ಕೆಲಸವನ್ನ ನಮ್ಮ ಪೂಜ್ಯರು ಮಾಡಾಕತ್ತಾರಂದ್ರೆ ಮನಸ್ಸಿಗೆ ಬಹಳಷ್ಟು ಸಂತೋಷ. ಯಾಕಂದ್ರೆ ನಾವು ನೋಡ್ಕೋತ ಹೊರಟೀವಿ, ಇವತ್ತಿನ ಜನಮಾನದೊಳಗೆ ಎಲ್ಲರಿಗಿಂತ ಹೆಚ್ಚಿಗೆ ಕೆಟ್ಟವ್ರು ಯಾರು ಇದ್ರಂದ್ರೆ ತಮ್ಮ ಲಿಂಗಾಯತರ ಹೆಚ್ಚಿಗೆ ಹಾದಿ ಬಿಟ್ಟವ್ರು ಅದಾರ. ನಿಮ್ಮೂರೊಳಗೆ ಅದಾರಲ್ಲ ಗೊತ್ತಿಲ್ಲ. ಯಾಕಂದ್ರೆ ಶಿವಸೋಮಸ್ವಾಮಿಗಳವರ ಪೂಜೆಯ ಫಲ, ಅವರ ಆಶೀರ್ವಾದದಿಂದ ನೀವೆಲ್ಲರೂ ಸಜ್ಜನರಾಗಿರಿ, ನೀವೆಲ್ಲರೂ ನೀತಿವಂತರಾಗಿರಿ. ನಿಮ್ಮ ಮಕ್ಕಳು ಒಳ್ಳೆ ಪರಿಸರದೊಳಗೆ ಗುರುಗಳಂತ ಎಂಬತಕ್ಕಂಥ ಭಾವನೆಗಳನ್ನು ನೋಡಿದರೆ ಅನಿಸ್ತದೆ. ಯಾಕಂದ್ರೆ ಇಲ್ಲಿ ನೋಡ್ತಕ್ಕಂಥ ಸಮಯ, ಯಾಕಂದ್ರೆ ಇಲ್ಲಿ ನಾವು ನಮ್ಮ ಮೊಮ್ಮಗಳಾಗಿರ್ತಕ್ಕಂಥ ಚಂಗಳೆವ ಅಂತ ನಾವು ಅಂತಿದ್ದೀವಿ ಮೊದಲಕಿಗೆ, ನಮ್ಮ ಮೊಮ್ಮಗಳೇ ಆಗಬೇಕು. ಇವತ್ತ ಅವರ ಅವ್ವ ನಂದಗಾಂವದವರು, ಅವರು ನಾವು ಸಣ್ಣವರಿರುವಾಗ ಸೇವೆಯನ್ನು ಮಾಡಿರ್ತಕ್ಕಂಥ ತಂಗಿ, ಅವ್ರ ಮನೆಯೊಳಗೆ ಏನಿದ್ರು ಕೂಡ ಇವತ್ತಿಗೂ ಇಲ್ಲಿ ನಾವು ಯಾರ ಬಂದ್ರೆ ಗುರುಗಳು ಬಂದ್ರೆ ಅವ್ರ ಮನೆಯಿಂದ ಇಲ್ಲಿ ಪ್ರಸಾದ ಬರ್ತಿರ್ತದೆ. ಯಾಕೆ ಬರ್ತದಂದ್ರೆ ಅದು ಸಂಸ್ಕಾರ ಏನಿದೆ, ಸಣ್ಣ ಇದ್ದಾಗ ಸಂಸ್ಕಾರ ಏನು ಬರ್ತದೆ, ಆ ಸಂಸ್ಕಾರ ಮನುಷ್ಯನ ಉಜ್ವಲವಾದ ಭವಿಷ್ಯವನ್ನ ಬೆಳಗತಕ್ಕಂಥದ್ದಾಗ್ಯದ. ಅದಕ್ಕೆ ಈ ಮಠ ನಿಮ್ಮೆಲ್ಲರ ಪರಿಸರವನ್ನ, ಈ ಭಾಗದ ಪರಿಸರವನ್ನ ಒಳ್ಳೆಯ ಸಂಸ್ಕಾರಯುತವಾಗಿ ಮಾಡ್ಯದ. ಯಾಕಂದ್ರೆ ಇವತ್ತು ನೀವು ಉಂಡು ಮಲ್ಕೊಳ್ತಕ್ಕಂಥ ಜನ ಈಗೆಲ್ಲ, ಆದ್ರೆ ಎದ್ದೇಳಿ ನಾವು ಹೇಳ್ತಕ್ಕಂಥ ನಮ್ಮ ಯುವಕರೇ ಎಂಬತಕ್ಕಂಥ ಸ್ವಾಮಿ ವಿವೇಕಾನಂದನ ವಾಣಿಯನ್ನ ನಮ್ಮ ಪೂಜ್ಯ ಗುರುಗಳವರಾಗಿರ್ತಕ್ಕಂಥವ್ರು ನಮ್ಮ ಶಿವಬಸವ ಮಹಾಸ್ವಾಮಿಗಳವರು ನಿಮ್ಮ ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನದ ಕಡೆಗೆ ಅವರು ಜ್ಞಾನವನ್ನು ತೋರಿಸಿದ್ದಾರೆ. ಆ ಜ್ಞಾನದ ಬೆಳಕಿನೊಳಗೆ ನೀವೆಲ್ಲರೂ ಕುಳಿತೀರಿ. ಈ ಬೆಳಕು ಹೋಗ್ತದೆ, ಲೈಟ್ ಹೋಯ್ತಂದ್ರೆ ನೀವೆಲ್ಲ ಕತ್ತಲ್ದಾಗ, ಈ ಜ್ಞಾನವೆಂಬ ಬೆಳಕು ಬತ್ತಂದ್ರೆ ನಿಮ್ಮೆಲ್ಲರ ಜೀವನ ಪಾವನವಾಗ್ತದೆ. ಆ ಸಂಸ್ಕಾರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಎಳೆಗರಂ ಎತ್ತಾಗಲಲ್ಲದೆ ಲೋಕದೋಳ್ ಮಿಡಿಪಣ್ಣಾಗದೆ ಅಂತ ಒಬ್ಬ ಕನ್ನಡದ ಕವಿ ಹೇಳ್ತಾನೆ. ಎಳೆ ಕರ ಎತ್ತಾಗ್ತದೆ, ಸಣ್ಣ ಮಕ್ಕಳು ಮುಂದಿನ ನಾಡಿನ ಹಿರಿಯರಾಗ್ತಾರೆ. ಅದಕ್ಕೆ ನಿಮ್ಮನ್ನು ಹಿರಿಯರನ್ನಾಗಿ ಒಳ್ಳೆ ಹಿರಿಯರಾಗಬಹುದು, ಒಳ್ಳೆ ಹಿರಿಯರಾಗೋದು ಬಹಳಷ್ಟು ಕಷ್ಟ. ಒಳ್ಳೆಯವರಾಗಿ ನಾವು ಚಾರಿತ್ರ್ಯವನ್ರಾದೇವಂದ್ರೆ ನಮ್ಮ ಜೀವನದ ಭವಿಷ್ಯ ಉಜ್ವಲವಾದ ಭವಿಷ್ಯ ಆಗ್ತದೆ ಅನ್ನೋದಕ್ಕೆ ಯಾವ ಸಂಶಯವೂ ಇಲ್ಲ. ಯಾಕಂದ್ರೆ ನೀವು ಈಗ 1 ವರ್ಷದ ಹಿಂದೆ ನಮ್ಮ ಪೂಜ್ಯ ಗುರುಗಳವರು ನಿಮ್ಮನ್ನು ಬಿಟ್ಟು ಹೋದಾಗ ನೀವೆಷ್ಟು ಕಷ್ಟಪಟ್ಟಿರಿ ನನಗೆಲ್ಲ ಗೊತ್ತು. ಇಲ್ಲಿ ಕಣ್ಣೀರು ತೆಗೆದಿರಿ, ಎಷ್ಟೋ ಮಂದಿ ಊಟ ಬಿಟ್ಟಿರಿ. ಯಾಕೆ ಬಿಟ್ರಿ ನೀವು? ನಮ್ಮ ಪೂಜ್ಯ ಗುರುಗಳು ನಮ್ಮಲ್ಲಿಗೆ ಬರಲಿ, ಅವರ ಪಾದ ದರ್ಶನದಿಂದ ನಾವೆಲ್ಲರೂ ಪುಣ್ಯವಂತರಾಗ್ತೀವಿ ಎಂಬ ಭಾವನೆಗಾಗಿ ನೀವು ಬಂದಿರಿ. ಆ ಪುಣ್ಯಾತ್ಮರ ಜೀವನವನ್ನ, ಅವರ ಜೀವನದೊಳಗೆ ಅವರು ನಮ್ಗಿಂತಲೂ ಸಣ್ಣವರು ಇರಬಹುದು, ಆದರೆ ನನ್ನಕ್ಕಿಂತಲೂ ಬಹಳ ಹೆಚ್ಚಿನವರಾದರೆ, ಬಹಳ ದೊಡ್ಡವರಾದರೆ. ಅಂಥವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಎಂಬತಕ್ಕಂಥ ಭಾವನೆಗಾಗಿ ಇವತ್ತು ನಾನು ಬರೋಂಥ ಸ್ಥಿತಿ ಇಲ್ಲ. ನಮ್ಮಲ್ಲಿ ಈಗ ಸದ್ಯಕ್ಕೆ ಪುರಾಣ ಚಾಲು ಆದ್ರೂ ನಿನ್ನೆ ಮೊನ್ನಿನ ದಿವಸ ಪೂಜ್ಯರು ಅಪ್ಪಣೆ ಬಡಿಸಿದಾಗ, ಇಲ್ಲ ನೀವು ಬರಬೇಕು ಯಾಕೈತೆ ಅಂತಂದಾಗ, ನಾನು ನಮ್ಮ ಪೂಜ್ಯರ ಮತ್ತು ಅಮೀನಗಡದವ್ರು ಅನ್ರಿ, ನಮ್ಮ ಕಮತಿಗೆ ಅಪ್ಪ ಅವ್ರನ್ರಿ, ನಮ್ಮ ಮುನವಳ್ಳಿ ಅಪ್ಪ ಇವರು, ಮತ್ತು ಬಸವರಾಜೇಂದ್ರ ಸ್ವಾಮಿಗಳಂದ್ರೆ ಉಪ್ಪಿನಪೇಟೆ ಇವರು, ನಾವು ಅವ್ರು ಸಣ್ಣವರಿದ್ರು ಕೂಡ ನಮಗೆ ಬಹಳಷ್ಟು ಪೂಜ್ಯತೆಯನ್ನು ನಾನು ಕೂಡ ಅವರನ್ನು ಪೂಜ್ಯ ಭಾವನದಿಂದನೇ ಕಾಣ್ತೀನಿ. ಯಾಕಂದರೆ ನಾವು ಎಷ್ಟು ದೂರ ಇದ್ದರೂ ನಮ್ಮನ್ನು ಮರೆತಿಲ್ಲ. ಅವರು ನಮ್ಮನ್ನು ಪ್ರೀತಿಯಿಂದ ಕಾಣ್ತಾರೆ. ನಮ್ಮನ್ನು ಯಾವ ರೀತಿಯೊಳಗೆ ಪ್ರೀತಿಯಿಂದ ಕಾಣ್ತಾರೆ. ನಾವು ಯಾವಾದರೂ ಕಾರ್ಯಕ್ರಮ ಮಾಡಬೇಕಾದ್ರೆ, ನಾವು ಹಿಂದೆ ಒಂದು ಸಮಯದೊಳಗೆ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಕಾರ್ಯಕ್ರಮದ ಮಂಟಪದ ಉದ್ಘಾಟನೆಯನ್ನು ಪೂಜ್ಯರ ಕಡೆಯಿಂದ ಮಾಡಿಸಿದ್ವಿ. ಯಾಕಂದರೆ ಅವರು ಒಳ್ಳೆಯವರದಾರೆ, ಲಿಂಗ ಪೂಜಾ ನಿಷ್ಠರದಾರೆ. ಅನೇಕ ಮಂದಿಗೆ ನೋಡ್ರಿ, ಅನೇಕ ಮಂದಿಗೆ ನಿಮಗೆ ಚೀಟಿ ಹಾಕಿದ್ರೆ ಕಡಿಮೆ ಆಕತ್ತಿಲ್ಲ ಜಡ್ಡ, ಊರಿಗಿರಿ ಎಲ್ಲ ಕಮ್ಮಿ ಹಾಕಲ್ಲ. ನಮ್ಮ ಕಾರ್ಯಕ್ರಮಕ್ಕೆ ಯಾವ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಉದ್ದೇಶ ಇಟ್ಟು ಅವರ ಕಡೆದೇ ಉದ್ಘಾಟನೆಯನ್ನು, ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಅವರ ಹಸ್ತ ಹಚ್ಚಿದ ಬಳಿಕ ಮುಂದಿನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂಥ ಪೂಜ್ಯರು ಇವತ್ತು ನನಗೆ ಅವ್ರು ಕರೆದಾಗ ನಾನು ಬರ್ತೀನಿ, ನಾ ಕರೆದಾಗ ಅವರು ಬರ್ತಾರೆ. ಅಂದರೆ ನಾವಿಬ್ಬರು ಕೂಡ ದೇಹ ಮಾತ್ರ ಎರಡಿರಬಹುದು, ಇಬ್ಬರ ಆತ್ಮ ಮಾತ್ರ ಅವರು ನಮ್ಮ ವಿಚಾರ ಅವರ ವಿಚಾರ ಒಂದೇ ಆಗಿರ್ತಕ್ಕಂಥದ್ದಾಗಿದೆ. ಅವರಿಗೆ ಬಹಳಷ್ಟು
ಶಿವ ಹಾನಗಲ್ಲ ಕುಮಾರ ಶಿವಯೋಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಅವರಿಗೆ ಆದಷ್ಟು ಹೆಚ್ಚಾಗಿ ಆಶೀರ್ವಾದವನ್ನು ಬಯಸಿ ಅವರು ಮಾಡತಕ್ಕಂಥ ಕೆಲಸದಲ್ಲಿ ಯಾವಾಗಲೂ ಯಶಸ್ವಿಯನ್ನು ಕರುಣಿಸಲಿ ಅಂತ ತಿಳ್ಕೊಂಡು ಹೇಳಿ ನನ್ನ 2 ಮಾತುಗಳನ್ನು ಆ ಪೂಜ್ಯರ ಪಾದಕ್ಕೆ ಅರ್ಪಣೆ. ಯಾವ ಜನ್ಮ ಪುಣ್ಯ ಮುಂದುವರಿಯಲ ಭಾವನಾತ್ಮನಾದ ಪಾದವಿಲ್ಲ ಚಂದಿನ ಮನಸಾರೆ ಶರಣು ಬಂದೆ ಕರೆಯುತ್ತೇವ
all
ಸಾಂಬರೇ ನಮಃ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳವರಿಗೆ ಶ್ರೀ ಮಹಾಲಿಂಗ ಮಹಾಸ್ವಾಮಿಗಳವರಿಗೆ ಸಾಂಬರೇ ನಮಃ ಬಹಳ ಅದ್ಭುತವಾಗಿ ಮೂಡಿಬಂತು ಶಿವಗಿರಿ ದೇವರ ಗೀತೆ. ಹಾಗೆಲ್ಲಪ್ಪನ ಗೀತೆಯನ್ನ ಹಾಲಿನಂತ ಹೊಟ್ಟೆ, ಹಾಲಿನಂತ ಮೈಬಣ್ಣ, ಹಾಲಿನಂತ ಮಧುರ ಧ್ವನಿ, ಬದುಕೆಲ್ಲ ಶಿಬ್ರ ಶ್ವೇತ ಸರಳತೆಯಿಂದ ಕೂಡಿದ ಶಿವಲಿಂಗ ಶಿವಾಚಾರ್ಯ ಬೆಂಗಳೂರು. ಇದೀಗ ನಮ್ಮ ದೇವಿ ಗೌಟದ ಶ್ರೀಮಠದಿಂದ ತುಲಾಭಾರ ಗೌರವ ಸನ್ಮಾನವನ್ನ ಪಡೆದಿರ್ತಕ್ಕಂಥ ಪೂಜ್ಯರಿಗೆ ಶ್ರೀಮಠ ಗೌರವಿಸಿ ಅವರಿಗೆ ತುಲಾಭಾರದ ಜೊತೆಗೆ ಸವಿನಯನ ಕಾಣಿಕೆಯನ್ನ ಕೊಟ್ಟಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಕ್ಷೇತ್ರ ದೇವಿ ಗೌಟಾದ ವಿರಕ್ತ ಮಠದ ಪರಮ ಪೂಜ್ಯ ಲಿಂಗಿಯ ಗುಡ್ಡದ ಬಸವರಾಜೇಂದ್ರ ಮಹಾಸ್ವಾಮಿಗಳವರ 19ನೇ ಯಾತ್ರಾ ಮಹೋತ್ಸವದ ಸುಸಂದರ್ಭದಲ್ಲಿ ನೀಡಲಾದ ಭಕ್ತಿಯ ಭಿನ್ನವತ್ತವೆ ನಿಮಗೆಲ್ಲ ಕಾಣ್ತಿದೆ ತಾಯಿ. ಆಲಿಂಗ ಪೂಜಾ ನಿಷ್ಠರು, ಕಾಯಿಕ ಯೋಗಿಗಳು, ಶಿವಾನುಭವ ಚರಚಕ್ರವರ್ತಿಗಳು ಆದ ಭಗವತ್ ಪೂಜ್ಯಪಾದ ಶ್ರೀಮನ್ನಿರಂಜನ ಪ್ರಭು ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಯಡ್ಡಲದಂಡಿ ಪೂಜ್ಯರಿಗೆ ಅಕ್ಕಲಕೋಟ ತಾಲೂಕಿನ ದೇವಿಗೌಟ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಸದ್ಭಕ್ತರು ತಾವು ಸಮಾಜಕ್ಕೆ ಸಲ್ಲಿಸಿರುವ ಅಪಾರ ಸೇವೆ ಮತ್ತು ತಪಪ್ರಭಾವ ಕಂಡು ಅತ್ಯಂತ ವಿನಯಪೂರ್ವಕ ಸಲ್ಲಿಸಿದ ಭಕ್ತಿಯ ಭಿನ್ನವತ್ತರೆ ತಮ್ಮ ಶ್ರೀಮನ್ನಿರಂಜನ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳವರು ವಿರಕ್ತ ಮಠ ಕೇಳ್ಗಿ ದೇವಿಗೌಟ ತಾಲೂಕು ಅಕ್ಕಲಕೋಟ ಜಿಲ್ಲಾ ಶೋಲಾಪುರ್ ಮತ್ತು ಸಕಲ ಸದ್ಭಕ್ತರು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಈ ಅಪೂರ್ವದ ಭಿನ್ನವತ್ತರೆಯನ್ನ ಶ್ರೀಮಠದ ಎಲ್ಲ ಭಕ್ತರ ಪರವಾಗಿ ಇದೀಗ ತಾನೇ ತುಲಾಭಾರ ಸಂದರ್ಭದೊಳಗೆ ಇದು ಎಡೆ ಮಾಡಲಾಗಿದೆ.